ಒಂದು ಏನಂದ್ರೆ ನಮ್ಮ ಇವೆಂಟ್ ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ತುಂಬಾ ಕಷ್ಟಪಡ್ತಾರೆ. ಏನಂದ್ರೆ ನಮ್ಮಷ್ಟು ಟೆನ್ಷನ್ ಕೆಲಸ ಯಾವುದೂ ಇಲ್ಲ, ನಮ್ಮಷ್ಟು ಖುಷಿ ಕೆಲಸನೂ ಯಾವುದೂ ಇಲ್ಲ. ಟೆನ್ಷನ್ ಅಂದ್ರೆ ಹೆಂಗೆ ಗೊತ್ತಾ ಸರ್, ಯಾವ್ದಾದ್ರು ಮದುವೆ ಒಪ್ಕೊಂಡಿರ್ತೀವಿ, ಟೈಮ್ ಕೊಡ್ಬೇಕು. ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತೀವಿ, ಮನೆಯಲ್ಲಿ ಸಾವಾಗಿದ್ರು ಅದು ಏನಂದ್ರೆ ಆ ಕಡೆ ಗಮನ ಕೊಡ್ಬೇಕು. ಯಾಕಂದ್ರೆ ಸಾವಾಗಿದೆ ನಮ್ಮ ಮನೆಯಲ್ಲಿ, ನಾ ಇಲ್ಲಿದ್ದೀನಿ ಅಂದ್ರೆ ಮುಹೂರ್ತ ನಿಲ್ಸಕ್ಕಾಗಲ್ಲ. ಆಮೇಲೆ ಕಸ್ಟಮರ್ ನಾವು ಉತ್ತರ ಕೊಡಕ್ಕಾಗಲ್ಲ. ನಮ್ಮಲ್ಲಿ ಸಾವಾಗ್ಬಿಟ್ಟಿದೆ, ನಾನು ಬರಕ್ಕಾಗ್ತಿಲ್ಲ, ನನ್ಗೆ ಆಗಲ್ಲ. ಯಾಕಂದ್ರೆ ನಮ್ಮಿಂದ 100 ಜನ ಹುಡುಗರಿರ್ಬೋದು, ನಮ್ಮ ಮೈಂಡ್ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಒಂದು ಫಂಕ್ಷನ್ ಮಾಡಕ್ಕಾಗಲ್ಲ. ನಮ್ಮ ಎಲ್ಲಾ ಇವೆಂಟ್ ಸಹೋದರರು ಹೆಂಗ್ ಗೊತ್ತಾ, ಎಲ್ರು ಅಷ್ಟೇ ಟೆನ್ಷನ್ ಇರ್ತಾರೆ, ಎಲ್ರದ್ದು ಅಷ್ಟೇ ಟೆನ್ಷನ್. ನಾನು ಒಬ್ಬನೇ ಅಂತ ಹೇಳ್ತಿಲ್ಲ, ನಾನು 1000 ಜನ ಇವೆಂಟ್ ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ. ನನಗೆ ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅದಕ್ಕೆ ಹತ್ರಷ್ಟು ಟೆನ್ಷನ್ ನನಗಿರುತ್ತೆ. ಬಟ್ ಅವ್ರಿಗೆ ಇದೆಯಲ್ಲ ಟೆನ್ಷನ್, ಆ ಟೈಮ್ಗೆ ಆಗ್ಬೇಕು. ಮುಹೂರ್ತ ಅಂದ್ರೆ 5 ಗಂಟೆ 20 ನಿಮಿಷಕ್ಕೆ, ಮುಹೂರ್ತ ಅಂದ್ರೆ 5 ಗಂಟೆ 20 ನಿಮಿಷಕ್ಕೆ ಇರ್ಬೇಕು. ಎಲ್ಲೋ ಆಕ್ಸಿಡೆಂಟ್ ಆಗೋಯ್ತು, ಏನೋ ಆಗೋಯ್ತು ಅಂದ್ರೆ ನಿಲ್ಲಂಗಿಲ್ಲ. ಇಷ್ಟು ಟೆನ್ಷನ್ ಕೆಲಸ ಅಂದ್ರೆ ನಮ್ದೆ. ಕೂಲ್ ಆಗಿ ಮಾಡ್ಬೇಕು. BP ಇದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದರಷ್ಟು ಖುಷಿ ಇದೆಯಲ್ಲ, ಅದೆಲ್ಲ ಮುಗಿದ ಮೇಲೆ ಒಂದು ಖುಷಿ ಆಗುತ್ತಲ್ಲ, ಅಷ್ಟು ಅದು ಒಂಥರ ಸ್ವರ್ಗ. ಅದೆಲ್ಲ ಮುಗಿದ ಮೇಲೆ ಗಂಡು ಹೆಣ್ಣು ನೋಡ್ತಿದ್ದಾಗ ಆ ಖುಷಿನೇ ಬೇರೆ. ಬಟ್ ಅದಕ್ಕೋಸ್ಕರ ಎಷ್ಟೇ ಕಷ್ಟಪಟ್ರು ತೊಂದರೆ ಇಲ್ಲ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದಿನ ನಮ್ಮ ಅತಿಥಿ ಶೇಖರ್ ಅವರು. ಅವರು ಬೆಂಗಳೂರಿಂದ ಬಂದಿದ್ದಾರೆ. ಅವರು ಜೀವನದಲ್ಲಿ ತುಂಬ ಕಷ್ಟವನ್ನು ಪಟ್ಟಿದ್ದಾರೆ, ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅವರು ಬೆಳೆದು ಬಂದಂಥ ದಾರಿಯನ್ನು ನಮ್ಮ ವೀಕ್ಷಕರಿಗೆ ಏರ್ಪಡಿಸ್ಕೊಡ್ಬೇಕು ಅನ್ನೋ ವಿಷಯವಾಗಿ ಬಂದಿದ್ದಾರೆ. ನಮಸ್ಕಾರ ಶೇಖರ್ ಅವರೇ. ನಮಸ್ಕಾರ ಸರ್. ತಮ್ಮ ತಂದೆ ತಾಯಿಗಳು ಯಾರು ಸರ್? ನಮ್ಮ ತಂದೆ ಹೆಸರು ಅಶ್ವಥ್ ನಾರಾಯಣ್ ಅಂತ. ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನು ಮೈಸೂರಲ್ಲಿ ವಿಶ್ವನಾಥ್ ಅಂತ ಒಬ್ರು ಇಂಜಿನಿಯರು, ಅವರು ನನ್ನ ಮೈಸೂರಿನಲ್ಲಿ ಕರ್ಕೊಂಡ್ಬಂದು ಬೆಳೆಸಿದ್ರು. ಇಂಜಿನಿಯರ್ ವರ್ಕ್ ಮಾಡ್ತಿದ್ರು, ಅವ್ರ ಜೊತೆ ನನ್ನ ತರ ಮಾಡ್ಕೊಂಡು ಬೆಳೆಸಿದ್ರು. ಆಯ್ತು, ನಿಮ್ಮ ತಂದೆ ತೀರ್ಕೊಂಡ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಅವರು ನಿಮಗೆ ದತ್ತು ತಗೊಂಡ್ರು? ನಮ್ಮ ತಂದೆ ತೀರ್ಕೊಂಡು ಒಂದು 15 ದಿನಕ್ಕೆಲ್ಲ. 15 ದಿನಕ್ಕೆ? ಯಾಕೆ ತುಂಬಾ ಕಷ್ಟ ಇತ್ತು ಮನೆಯಲ್ಲಿ. ಕಷ್ಟ ಇರೋದ್ರಿಂದ ಅವ್ರಿಗೆ ನಮ್ಮ ತಾಯಿ ಹತ್ರ ಕೇಳಿ, ನಾನು ಇಲ್ಲಿದ್ರೆ ಹಾಳಾಗಿ ಹೋಗ್ತಾನೆ ಅಂತೇಳಿ ಮೈಸೂರು ಕರ್ಕೊಂಡ್ಬಂದ್ರು. ಅವರು ವಿಶ್ವನಾಥ್ ಅವ್ರು ನಿಮ್ಗೆ ಪರಿಚಯ? ನಮ್ಮ ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟರು, ಅವ್ರು ಇಂಜಿನಿಯರು. ಅವ್ರು ಇಂಜಿನಿಯರ್ ಮಾಡ್ತಿದ್ದಾಗ ನಮ್ಮ ತಂದೆ ಅವ್ರ ಹತ್ರ ಕೆಲಸ ಮಾಡ್ತಾರೆ ಅಂತ ಪರಿಚಯ ನಿಮ್ಗೆ? ಆ ತರ ನಾನು ಅಲ್ಲಿ ಬಿಲ್ಡಿಂಗ್ ಹತ್ರ ಕೆಲಸ ನಮ್ಮ ತಂದೆ ಜೊತೆ ಹೋಗ್ತಿದ್ನಲ್ಲ, ಅವಾಗ ಅವರು ಪರಿಚಯ ಆಗಿದೆ, ಇಂಜಿನಿಯರ್. ಆಯ್ತು. ನಿಮ್ಮ ತಂದೆ ಎಷ್ಟನೇ ವರ್ಷದಲ್ಲಿ ತೀರೋಗ್ಬಿಟ್ಟವ್ರು? ನನಗೆ 17 ವರ್ಷ. ನಿಮ್ಮ ತಂದೆ 17 ವರ್ಷ ಆಯ್ತು ನಿಮ್ಗೆ. ಆಮೇಲೆ ಅವರು ವಿಶ್ವನಾಥ್ ಅವರು ಮೈಸೂರಿದ್ರು, ನೀವು ಬೆಂಗಳೂರಿದ್ರಾ? ಹೌದು ಸರ್. ಅವ್ರು ನಿಮ್ಮ ತಂದೆ ತಿರ್ಕೊಂಡ ತಕ್ಷಣ ನಿಮ್ ಪರಿಚಯ ಇತ್ತು, ಅವ್ರು ಬಂದು ಮಕ್ಕಳು ಹಾಳಾಗ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮನ್ನ ದತ್ತು ತೋರ್ಸ್ಕೊಂಡ್ರು. ವಿಶ್ವನಾಥ್ ಅವ್ರಿಗೆ ಎಷ್ಟು ಜನ ಮಕ್ಕಳು? ಅವ್ರಿಗೆ ಮಕ್ಕಳಿಲ್ಲ. ಮಕ್ಕಳಿದ್ದೇ ಇರೋದು ನಿಮ್ಮನ್ನ ದತ್ತು ತೋರ್ಸ್ಕೊಂಡ್ರು. ಅವ್ರು ಇಂಜಿನಿಯರ್ ಕೆಲಸ ಮಾಡ್ತಿರೋ? ಸಿವಿಲ್ ಇಂಜಿನಿಯರ್ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ ಪ್ಲಾನ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅವ್ರ ಹತ್ರ ನೀವು ಏನ್ ಕೆಲಸ ಮಾಡ್ತಿದ್ರಿ? ಏನೂ ಇಲ್ಲ, ಅವ್ರ ಜೊತೆ ಬಂದು ಅವ್ರ ಕೆಲಸಗಳ ಜೊತೆ ಕರ್ಕೊಂಡು ಹೋಗೋರು, ನೋಡ್ಕೊಳ್ತಿದ್ದೆ. ಗಾರೆ ಕೆಲಸ ಸ್ಪಾಟ್ಗೆಲ್ಲ ಕರ್ಕೊಂಡು ಹೋಗೋರು, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ರು, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ನೋಡ್ತಾ ಅವರು ಕೆಲಸ ಮಾಡ್ತಾ ಅವ್ರ ಕೆಲಸ ಅಲ್ಲೇ ಕಲ್ತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಆಮೇಲೆ ಮುಂದಕ್ಕೆ ಏನಾಯ್ತು? ಇದು ಚೆನ್ನಾಗಿ ಮಾಡ್ತಿದ್ದೆ. ಒಂದ್ ಸಣ್ಣ ಜಗಳ ಮಾಡ್ಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಹೊರಟದೆ. ಯಾರ ಜಗಳ ಮಾಡ್ಕೊಂಡ್ರಿ? ಅದೇ ನಮ್ದು ನಿಮ್ಮ ತತ್ತು ತೋಚ್ಕೊಂಡಿಲ್ಲ ತಂದೆ? ಅವ್ರು ತತ್ತು ತಂದೆ ಜಗಳ ಮಾಡ್ಕೊಂಡು ನಾನು ವಿಚಾರಕ್ಕೆ ಹೋದ್ರು, ಶ್ರೀಲಂಕಾ ಕಾರಣಕ್ಕೋಸ್ಕರವಾಗಿ ಸಣ್ಣ ಜಗಳ. ಅದೊಂದು ದೊಡ್ಡ ಜಗಳ ಅಲ್ಲ. ಒಂದ್ ದಸರಾ ನೋಡ್ಬೇಕು ಅಂತೇಳಿ ಮೈಸೂರು ದಸರಾ ಇತ್ತು ಅವತ್ತು. ಅಂದ್ರೆ ತುಂಬಾ ಅರ್ಜೆಂಟ್ ಇತ್ತು ಅವ್ರಿಗೂ ಕೆಲಸ. ಅವ್ರ ಕೆಲಸ ಮಾಡ್ಬೇಕು ಅಂತ ಅವರು, ಅದು ಇಮಿಡಿಯೇಟ್ ಅರ್ಜೆಂಟ್ ಇತ್ತು. ನಾನು ಅವತ್ತು ಕೆಲಸ ಮಾಡಲ್ಲ ಅಂತ, ದಸರಾ ನೋಡ್ಬೇಕು ಅಂತ ಆಸೆ. ನನ್ನ ತಂಗಿ ಇದ್ಲು, ನನ್ನ ಹೆಂಡತಿ ಇದ್ಲು, ದಸರಾ ನೋಡ್ಬೇಕು ಅಂತ ಅವ್ರು ಹೇಳಿದ್ರು. ಅದರಿಂದ ಅವ್ರು ಒಪ್ಲಿಲ್ಲ, ಅರ್ಜೆಂಟ್ ಇತ್ತು ತುಂಬಾ ಕೆಲಸ. ನನ್ನೊಬ್ಬನಿಂದ ಎಲ್ಲರೂ ಕೆಲಸ ನಿಂತೋಗೋದು. ಅದಕ್ಕೆ ನಾನು ನೋಡ್ಲೇಬೇಕು ಅಂತ, ಚಿಕ್ಕ ಹುಡುಗ ಆಟ ಜಾಸ್ತಿ, ಅದನ್ನ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟೆ. ದಸರಾ ನೋಡಿದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟು ವಾಪಸ್? ಇವ್ರು ಯಾರು ಬರ್ಲಿಲ್ಲ, ನಾನು ಒಬ್ಬನೇ ಹೊರಟದೆ. ಅದೇ ದಸರಾ ನೋಡಿದೆ? ದಸರಾ ನೋಡಿಲ್ಲ. ನಿಮ್ ತಂದೆಗೆ ಬಿಜಿ ಆಗಿದ್ರಿಂದ ಕರ್ಕೊಂಡು ಹೋಗಕ್ ಆಗಿಲ್ಲ ಅವರಿಗೆ, ಕೋಪ ಮಾಡ್ಕೊಂಡಿದ್ರು ಅವರು. ನಾನು ಹೋಗ್ಬೋದಾಯ್ತು, ಹೋಗಿಲ್ಲ. ದಸರಾ ನೋಡಿದ್ರೆ ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ರಿ.
ಬೆಂಗಳೂರು ಕೊಟ್ಟೋಗ್ಬಿಟ್ಟು ಯಾರ ಮನೆ ಇದ್ರೆ ಇಲ್ಲಿ? ನಾನು ಜಗಳ ಮಾಡ್ಕೊಂಡು ಹೋದಾಗ ನನಗೆ ಯಾವ ಬೆಂಗಳೂರು ಮನೆ ಎಲ್ಲ ಏನೂ ಇಲ್ಲ. ಅಲ್ಲ, ಬೆಂಗಳೂರಿಗೆ ಹೆಂಗ್ ಹೋದ್ರಿ? ಬೆಂಗಳೂರಿಗೆ ನಾನು ಹೋಗಿದ್ದೆ ಅದೊಂದು ನಗು ಬರುತ್ತೆ ಹೇಳ್ಬೇಕಂದ್ರೆ. ನನ್ನ ಹತ್ರ ₹1 ದುಡ್ಡಿಲ್ಲ. ನಾನು ಟ್ರೈನ್ ಹತ್ಕೊಂಡು ಹೋಗ್ಬಿಟ್ಟೆ. ಅವಾಗ ಟ್ರೈನಿಗೆ ಬರೀ ₹20 ಟಿಕೆಟ್ ಅಷ್ಟೇ. ಟ್ರೈನ್ ಹತ್ಕೊಂಡ್ಬಿಟ್ಟೆ. ಹೆಂಗ್ ಹೋಗ್ಬೇಕು, ದುಡ್ಡು ಟಿಕೆಟ್ಗೂ ದುಡ್ಡಿಲ್ಲ. ಡೈರೆಕ್ಟ್ ಹತ್ಕೊಂಡ್ಬಿಟ್ಟೆ. ಯಾರನ್ನ ಬಂದು ಕೇಳ್ತಾರೆ ಅಂದ್ರೆ ಭಯ. ಟೈಲೆಟ್ ಹತ್ರ ಎಲ್ಲ ನಿಂತ್ಕೊಂಡು ಡೈರೆಕ್ಟ್ ಹೊರಟೋದೆ ಬೆಂಗಳೂರಿಗೆ. ನನ್ ಯಾರು ಕೇಳಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಳ್ಕೊಂಡೆ ಅಷ್ಟೇ. ಅಲ್ಲಿಂದ ನಾನು ಯಾರು ಕೇಳಿಲ್ಲ. ಮತ್ತೆ ಅಲ್ಲಿಂದ ಸುಮಾರು ಹೊತ್ತು ಊಟಕ್ಕೂ ಕೂಡ ದುಡ್ಡಿಲ್ಲ ನನ್ನ ಹತ್ರ. ಬೆಂಗಳೂರಲ್ಲಿ ಯಾರು ಏನು ನನಗೆ ಪರಿಚಯ ಅಂತೂ ಒಬ್ರು ಇಲ್ಲ. ಅದಾದ್ಮೇಲೆ ಒಂದು ರಾಜಾಜಿನಗರ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಒಂದು ಚೌಟ್ರಿ ಹತ್ರ ಬಂದೆ. ಬೆಂಗಳೂರಿಗೆ ಹೋದ್ಮೇಲೆ ಆ ಚೌಟ್ರಿ ಹತ್ರ ಬಂದು ಯಾವ್ದೋ ಒಂದು ಬೋರ್ಡ್, ಮದ್ವೆದು ಬೋರ್ಡ್ ಎತ್ತಾ ಇದ್ರು. ಆ ಬೋರ್ಡ್ ಹುಡುಗ ಹುಡುಗಿ ನೇಮ್ ಬೋರ್ಡ್ ಎತ್ತಾ ಇದ್ರು. ಅವಾಗ ಒಂದು 3-4 ಜನ ಸೇರ್ಕೊಂಡು ಎತ್ತಾ ಇದ್ರು. ತುಂಬಾ ದೊಡ್ಡ ಬೋರ್ಡ್ ಅದು. ಎತ್ತಾ ಇದ್ರು. ನಾನು ಅಲ್ಲಿಂದ ರಾಜಾಜಿನಗರ ಮೆಜೆಸ್ಟಿಕ್ ಇಂದ ಒಂದು 4-5 ಕಿಲೋಮೀಟರ್ ನಡ್ಕೊಂಡ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ಇವ್ರು ಸಪೋರ್ಟ್ ಇರ್ಲಿಲ್ಲ. ಅದು ಒಂದ್ ಕಡೆ ಬೀಳ್ತಾ ಇತ್ತು. ನಾನು ಅವ್ರಿಗೊಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಎತ್ಕೊಟ್ಟೆ. ಎತ್ಕೊಟ್ಟು ಅದು ನಿಲ್ಸಿದ್ರು. ಅದೆಲ್ಲ ಹುಡುಗ ಹುಡುಗಿದ್ ಬೋರ್ಡ್ ಇತ್ತು. ನಿಲ್ಸಿದ್ರು. ಅವರು ನನಗೆ ಅವ್ರು ಡೆಕೋರೇಷನ್ ಅವರು ಟೀ ಕುಡಿತೀಯ ಅವ್ರು ಆ ಚೌಟ್ರಿಲಿ ಕರ್ಕೊಂಡೋಗಿ ಒಂದು ಟೀ ಕೊಡ್ಸಿದ್ರು. ಅಲ್ಲಿಂದ ಶುರುವಾಯ್ತು ನನ್ನ ಬೆಂಗಳೂರು ಜೀವನ. ಅಲ್ಲಿ ತಿಂಡಿ ಊಟ ಕೊಟ್ರ? ತಿಂಡಿ ಅಂದ್ರೆ ಹೊಟ್ಟೆ ತುಂಬಾ ಬೆಳಗ್ಗೆ ಏನೋ ತಿಂದಿರ್ಲಿಲ್ಲ. ಸಂಜೆ ಆಗ್ಬಿಟ್ಟಿತ್ತು. ಫುಲ್ಲು ನಡೆದು ಸುಸ್ತಾಗ್ಬಿಟ್ಟಿತ್ತು. ನನ್ಗೆ ಯಾವ ಕೆಲಸ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ. ಟೀನ ಭಟ್ರಿಗೆಲ್ಲ ಅಷ್ಟಂಗೆಲ್ಲ ಏನು ಅಡುಗೆ ಮಾಡಿರೋದು, ಇನ್ನೂ ಅಡುಗೆ ಎಲ್ಲ ಆಗಿರ್ಲಿಲ್ಲ. ಟೀ ಅವರು ಅಲ್ಲಿ ಭಟ್ರಿಗೆ ಎಲ್ರಿಗೂ ಭಟ್ರುಗಳಿಗೆ ಮಾಡಿದ್ರು. ಒಂದು ಟೀ ಕೊಟ್ರು. ಬಜ್ಜಿ ಮಾಡ್ತಾ ಇದ್ರು ಸಂಜೆ ಟೈಮ್ ಆಗಿದ್ರಿಂದ. ಆ ಬಜ್ಜಿನೇ ತಿಂದೆ ನಾನೇ. ಬಿಸಿ ಬಿಸಿ ಮಾಡ್ತಿದ್ರು. ಅಂದ್ರೆ ಒಂದು ಹೊಟ್ಟೆ ತುಂಬಾ ತಿನ್ಬಿಟ್ಟೆ. ಅವ್ರ ಆಮೇಲೆ ಅವರು ಡೆಕೋರೇಟರ್ ಕೇಳಿದ್ರು ನನ್ನ, ಎಲ್ಲಿಂದ ಯಾವ ಊರು ಅಂತ ಕೇಳಿದಾಗ ಹಿಂಗೆ ತಂದೆ ತ ಜಗಳ ಮಾಡ್ಕೊಂಡ್ಬಿಡಿ ಅಂತ ಹೇಳಿದೆ. ಹೇಳಿದಾಗ ಅವರು ಬೇಡ, ಬೆಂಗಳೂರು ಸರಿ ಇಲ್ಲ, ಹೊರಟೋಗು, ಏನೋ ಮಾತಾಡ್ಕೊಂಡು ಹೊರಟೋಗು, ಸಮಾಧಾನ ಹೊರಟೋಗು, ನಿಂಗೆ ಬಚ್ಚಾಗಿ ದುಡ್ಡು ಕೊಡ್ತೀನಿ ಅಂತ ₹100 ಕೊಟ್ರು. ರಾತ್ರಿ ಲೇಟ್ ಆಗೋಯ್ತು. ಅಲ್ಲೇ ಊಟ ಮಾಡೋದು. ಚೌಟ್ರಿಲಿ ಮದುವೆ ಎಲ್ಲ ನಡೀತಿತ್ತು. ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಅವ್ರ ಜೊತೆನೆ ಇದ್ಬಿಡೋಗಿ. ನನ್ಗೆ ಹೋಗಕ್ ಮನ್ಸಾಗ್ಲಿಲ್ಲ. ಮತ್ತೆ ಬೈತಾರೆ ಭಯ. ಅವ್ರ ಜೊತೆನೆ ಹಂಗೆ ಡೆಕೋರೇಷನ್ ಅವ್ರೇನ್ ಇಟ್ಕೊಂಡಿಲ್ಲ. ನಾನೇ ಇರ್ತೀನಿ ಅಂತ ಹೇಳಿದೆ. ಅವರು ಬೇಡ ಅಂತಂದ್ರು. ಬೇಡ, ಜೀವನ ಹಾಳು ಮಾಡ್ಕೊಳ್ತೀಯ, ಹೋಗು ಅಂತ ಹೇಳಿದ್ರು. ಬಟ್ ನಾನೇ ಊಟ ಎಲ್ಲ ಚೆನ್ನಾಗಿತ್ತಲ್ಲ, ಊಟ ಮಾಡ್ಕೊಂಡು ಅಲ್ಲೇ ಖುಷಿ ಇತ್ತು. ಚಿಕ್ಕ ವಯಸ್ಸಲ್ಲ ಅಲ್ಲೇ ಇದ್ಬಿಟ್ಟೆ. ಅಲ್ಲಿಂದ ಅವ್ರ ಜೊತೆ ಅಲ್ಲೇ ಮನಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡಿದ್ಬಿಟ್ಟು ₹100 ಕೊಡೋರು ಡೈಲಿ. ಒಂದು ಏನಕ್ಕೆ ₹100 ಕೊಡೋರು? ಒಂದು ಡೆಕೋರೇಷನ್ ಹೆಲ್ಪ್ ಹೂವು ಎಲ್ಲ ಎತ್ಕೊಡ್ತಿದ್ದೆ. ಅದು ಇದು ಎಲ್ಲ ಹೆಲ್ಪ್ ಮಾಡ್ತಿದ್ದೆ. ₹100 ಕೊಡೋರು. ಅದೇ ಗುಡ್ಗ ಹುಡುಕಿ ನೇಮ್ ಪ್ಲೇಟ್ಗಳು ಮತ್ತೆ ರಿಸೆಪ್ಷನ್ ಸ್ಟೇಜ್ಗೆಲ್ಲ ಡೆಕೋರೇಷನ್ಗೆಲ್ಲ ಮಾಡಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಬೊಕ್ಕೆಗಳೆಲ್ಲ ಎತ್ಕೊಡ್ತಿದ್ದೆ. ಅದಾದ್ಮೇಲೆ ಅದೇ ₹100 ಕೊಡೋದು. ಮೂಟೆ ಸಿಗೋದು. ಅಲ್ಲೇ ಮನಿಕೊಂಡ್ಬಿಡ್ತಿದ್ದೆ. ₹100 ಏನ್ ಮಾಡ್ತಿದ್ರಿ? ನನ್ನ ಅದೇ ಸಣ್ಣ ಪುಟ್ಟ ಖರ್ಚುಗಳು ತಿಂತಿದ್ದೆ. ಅದೇ ಚೌಟ್ರಿಲಿ ಮನ್ಕೊಳ್ಳೋದು. ಅವರು ಡೆಕೋರೇಷನ್ ಇದೆಲ್ಲ ಅವ್ರ ಜೊತೆ ಮನ್ಕೊಂಡು ಅವ್ರು ಏನ್ ಕೆಲಸ ಆಗ್ತದೆ ಕೆಲಸ ಮಾಡ್ಕೊಂಡು ಕೆಲಸ ಇದ್ದಾಗ ₹100 ಕೊಡೋರು. ₹100 ಕೆಲಸ ಇದ್ದಾಗ ಮಾತ್ರ ಕೊಡೋರು. ಡೈಲಿ ಕೊಡ್ತಿರ್ಲಿಲ್ಲ. ಮದ್ವೆ ನಡೆದ್ರೆ ₹100. ಏನ್ ಓದಿದ್ದೀರಿ ನೀವು? ನಾನು 3ನೇ ಕ್ಲಾಸ್ ಸರ್ ಓದಿರೋದು. ಇದೇ ಬರೀ 3ನೇ ಕ್ಲಾಸ್? ಹೌದು. ಇದಕ್ಕೆ ಮುಂದಕ್ಕೆ ವಿದ್ಯಾಭ್ಯಾಸ ಮಾಡಕ್ಕಾಗಿಲ್ವಾ? ತುಂಬಾ ಕಷ್ಟ. ಅವಾಗ ನಮ್ಮ ತಂದೆ ಓದಿಸಿಲ್ಲ. ನನ್ನ ತಂಗಿನ ಓದಿಸೋರು, ನಾನು ಓದಿಸಿಲ್ಲ. ಓದ್ಸಕ್ಕಾಗಿಲ್ಲ. ಅದಕ್ಕೆ 3ನೇ ಕ್ಲಾಸ್ ಮಾತ್ರ ಓದಿದ್ರಿ. ಮೂರನೇ ಕ್ಲಾಸ್ ಹೋದಾದ್ಮೇಲೆ ನಿಮ್ಮ ಮನೇಲಿ ಇದ್ಬಿಟ್ರೆ ನೀವು ಆಟ ಗೀಟ ಆಡ್ಕೊಂಡು ಮನೇಲಿ ಇದ್ಬಿಟ್ರೆ? ನನ್ನ ತಂಗಿನ ಓದಿಸಿದ್ರು. ನನ್ನ ಓದ್ಸಕ್ಕಾಗಿಲ್ಲ. ಅವ್ರ ಕೈಲಿ ಬಂದೆ. ನಿಮ್ಗೆ ಓದಕ್ಕಾಗಿಲ್ಲ. ತಂಗಿ ಚೆನ್ನಾಗಿ ಓದಿಸಿದ್ರು. ತಂಗಿ 17 ವರ್ಷದ ತನಕ ನಿಮ್ಮ ಅಲ್ಲೇ ಇದ್ರಿ? ತಂದೆ ತಾಯಿ ಮನೇಲಿ ಇದ್ರಿ? ಇದ್ದೆ. ಬೆಂಗಳೂರು ಮಾಡ್ಕೊಂಡು ನಮ್ಮ ತಂದೆ ಜೊತೆ ಅಲ್ಲಿ ಕೆಲಸಕ್ಕೆ ಹೋಗ್ಕೊಂಡಿದ್ದೆ. ಅಲ್ಲೇ ಇದ್ದೆ. ಆಮೇಲೆ ನಿಮ್ ತಂದೆ ತೀರೋದ್ಮೇಲೆ ವಿಶ್ವನಾಥ್ ಸರ್ ಜೊತೆ ಮೈಸೂರು ಬಂದಿದ್ದೆ. ಹೌದು. ಆಮೇಲೆ ವಿಶ್ವನಾಥ್ ಅವರು ಬಿಲ್ಡಿಂಗ್ ಕಟ್ಟಡಕ್ಕೆ ಕೆಲಸ ಮಾಡ್ತಾರೆ. ಅವ್ರ ಹೋಗಿ ಕೆಲಸ ಕಾರ್ಯ ನೋಡ್ತಾ ಇದ್ರಿ. ಆಮೇಲೆ ದಸರಾ ಟೈಮ್ನಲ್ಲಿ ದಸರಾ ನೋಡ್ಬೇಕು ಅಂದ್ಬಿಟ್ಟು ಅವ್ರ ಹತ್ರ ಜಗಳ ಮಾಡ್ಕೊಂಡು ಬೆಂಗಳೂರು ಕೊಟ್ಟೋಗ್ಬಿಟ್ರಿ. ಆಮೇಲೆ ನೇಮ್ ಪ್ಲೇಟ್ ಮಾಡ್ತಾರಲ್ಲ, ಅವ್ರ ಹತ್ರ ಹೆಲ್ಪ್ ಮಾಡ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ರಿ. ಹೌದು ಸರ್. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು ಇವಾಗ? ಇವಾಗ ಒಂದು 13 ವರ್ಷ ಆಯ್ತು ಸರ್. 13 ವರ್ಷ 14 ವರ್ಷ ಹತ್ರ ಆಯ್ತು. ಅವಾಗಿಂದ ಬೆಂಗಳೂರಲ್ಲಿ ಬೆಂಗಳೂರೇ ಸರ್. ಆಮೇಲೆ ಅಲ್ಲಿ ನೇಮ್ ಬೋರ್ಡ್ ಪ್ಲೇಟ್ ಎಲ್ಲ ಮಾಡ್ತಿದ್ರು ಅವರು. ಮ್ಯಾರೇಜ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ನೀವ್ ಯಾವಾಗ ಸ್ವಂತ ವೃತ್ತಿ ಆರಂಭ ಮಾಡಿದ್ರಿ? ಸ್ವಂತ ವೃತ್ತಿ ಅಂದ್ರೆ ಅದೇ ಸ್ವಲ್ಪ ಅಲ್ಲಿಂದಾನೆ ಟ್ರೈನಿಂಗ್ ತಗೊಂಡೆ. ಅವ್ರು ಮಾಡೋ ಡೆಕೋರೇಷನ್ ನಾನು ಸ್ವಲ್ಪ ಟ್ರೈನಿಂಗ್ ತಗೊಂಡು ಸಣ್ಣ ಡೆಕೋರೇಷನ್ ನಾನೇ ಓನಾಗಿ ಮಾಡಕ್ ಶುರು ಮಾಡಿದೆ. ಅವ್ರ ಹತ್ರ ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಚಿಕ್ಕದನ್ನ ತಗೊಳಕ್ ಶುರು ಮಾಡಿದೆ. ಸಣ್ಣ ಪುಟ್ಟ ಆರ್ಡರ್ ತಗೊಂಡು ನಾನೇ ಮಾಡಕ್ ಶುರು ಮಾಡಿದೆ. ಏನೇನ್ ಡೆಕೋರೇಷನ್ ಮಾಡ್ತಿದ್ದೆ ತಾವು? ಎಲ್ಲ ತರದ್ದು ಮಾಡ್ತಿದ್ದೆ. ಮದುವೆ ಡೆಕೋರೇಷನ್, ರಿಸೆಪ್ಷನ್ದು,
ಚಿಕ್ಕ ಚಿಕ್ಕ ಹೂವಿಂದು ಚಿಕ್ಕ ಚಿಕ್ಕ ಫಂಕ್ಷನ್ಗಳು, ಯಾವ್ದಾರ ಮ್ಯಾರೇಜ್, ಇದು ಬರ್ತ್ಡೇ, ಬರ್ತ್ಡೇ ಫಂಕ್ಷನ್, ಮದ್ವೆದು, ಶ್ರೀಮಂತ ಫಂಕ್ಷನ್, ಸಣ್ಣ ಸಣ್ಣದು ಮನೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಿದ್ರಲ್ಲ, ಅಂತದೆಲ್ಲ ನಾನೇ ಓನ್ ಆಗಿ ಒಪ್ಕೊಂಡು ಚಿಕ್ಕ ಚಿಕ್ಕದು ಮಾಡ್ತಿದ್ದೆ, ಶುರು ಮಾಡಿದೆ. ಬರೀ ಹೂವಿಂದು ಮತ್ತು ಬೆಲ್ಲದ್ದು ಮಾಡ್ತಿದ್ರಾ? ಎಲ್ಲ ಮಾಡ್ತಿದ್ದೆ, ಎಲ್ಲ ಸಣ್ಣ ಸಣ್ಣ ಕೆಲಸ. ನಮ್ಮ ಚೌಟ್ರಿ ಕಡೆಯಿಂದ ಏನೇ ಕೆಲಸ ಇತ್ತು ಎಲ್ಲ ಬಟ್ಟೆ ಬಟ್ಟೆ ಎಲ್ಲ ಮಾಡ್ತಿದ್ದೆ, ಎಲ್ಲ ತರ ಮಾಡಿ ಎಲ್ಲ ಮಾಡ್ತಿದ್ದೆ. ಅವ್ರ ಹತ್ರ ಕೆಲಸ ಮಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಕಲ್ತ್ಕೊಂಡು ನಾನೇ ಓನ್ ಆಗಿ ಶುರು ಮಾಡಿದೆ. ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿ ನಂದೇ ಒಂದು 8 ಗೋಡನ್ ಮಾಡಿದೆ, ದೊಡ್ಡದಾಗಿ ಮಾಡಿದೆ. ಮತ್ತೆ ಒಂದು 60 ಜನ ಕೆಲಸ ಮಾಡೋ ತರ, 60 ಜನ ವರ್ಕರ್ಸ್ ಕೆಲಸ ಮಾಡೋ ತರ ಮಾಡಿದೆ. ಅದಾದ್ಮೇಲೆ ಕರೋನಾ ಟೈಮಲ್ಲಿ ತುಂಬಾ ತೊಂದರೆ ಆಗೋಯ್ತು. ಕರೋನಾ ಟೈಮಲ್ಲಿ ಒಂದು 2 ವರ್ಷ ನಮ್ಗೆ ಸುಳ್ಳ್ಯಾಗಳ ಊಟಕ್ಕೆ ಕೂಡ ಗತಿ ಇಲ್ಲ, ಯಾವುದೇ ಚೌಟ್ರಿ ಇಲ್ಲ, ಯಾವುದೇ ಮ್ಯಾರೇಜ್ ಇಲ್ಲ, ಏನೂ ಇಲ್ಲ, ಹಂಗಾಗೋಯ್ತು. ಹಾಗಾಗಿ ಎಲ್ಲ ನಾರ್ತ್ ಇಂಡಿಯನ್ಸ್ ಹುಡುಗರು ಕೆಲಸ ಮಾಡ್ತಿದ್ರು. ಅವ್ರಿಗೆಲ್ಲ ಅಡುಗೆ ಮಾಡಕ್ ಕೂಡ ಶಕ್ತಿ ಇರ್ತಿರ್ಲಿಲ್ಲ, ಯಾಕೆಂದ್ರೆ ಅವ್ರನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ವು ನಾವು ಗೋಡನಲ್ಲಿ. ಅವ್ರಿಗೆಲ್ಲ ಊಟ ಹಾಕ್ಬೇಕು, ಏನ್ ಮಾಡೋದು, ಅದೆಲ್ಲ ಟೆನ್ಷನ್ ಜಾಸ್ತಿ ಆಗಿ ಅವ್ರನ್ನೆಲ್ಲ ಕಳಿಸಿ ಎಲ್ಲ ಲಾಸ್ ಮಾಡ್ಕೊಂಡು ಕೆಲವು ಐಟಮ್ಗಳೆಲ್ಲ ಮಾರಿ ಲಾಸ್ ಆಗೋಯ್ತು. ಕರೋನಾ ಆಗಿ ಒಂದು 2 ವರ್ಷ ಆದ್ಮೇಲೆ ಮತ್ತೆ ನಾನು ಶುರು ಮಾಡೋಕ್ಕಾಗಿಲ್ಲ. ಮತ್ತೆ ಹೊಸ ಬಿಸ್ನೆಸ್, ಡೆಕೋರೇಷನ್ ಅಲ್ಲೇ ಬೇರೆ ಬೇರೆ ಬಿಸ್ನೆಸ್ಗಳು ಎಲ್ಲ ಮಾಡ್ಕೊಂಡು ಈಗ ಚಪ್ರಗಳ್ದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ತಗೊಂಡ್ಬರೋದು. ಆಯ್ತು, ನೀವೀಗ ಚಿಕ್ಕದಾಗಿ ಆರ್ಡರ್ ತಗೊಂಡು ಮಾಡಕ್ಕೆ ಶುರು ಮಾಡಿದ್ರೆ, ಆಮೇಲೆ ನಿಮ್ಗೆ ಮನಸ್ಸಲ್ಲಿ ಹೊಸ ಟೈಪ್ ಏನಾರು ಮಾಡ್ಬೇಕು ಅಂತ ಮನಸ್ಸಿಗೆ ಏನೋ ಬಂತ? ಹೊಸದು ಅವಾಗಿಂದಾನು ಹೊಸದು ಕೊಡ್ಬೇಕು ಅಂತಾನೆ. ಮಾಮೂಲಾಗಿ ಡೆಕೋರೇಷನ್ ಮಾಡ್ತಿರೋ, ಹೂವೊಂದು, ಬಟ್ಟೆದು, ಬೆಲ್ಲದೆಲ್ಲ ಮಾಡ್ತಿದ್ರು. ಹೌದು, ಹೊಸ ಟೈಪ್ ಮಾಡೋದು ಕಲಿಬೇಕು, ಹೊಸ ಟೈಪ್ ಮಾಡ್ಬೇಕು ಅಂತ ಅವಾಗಿಂದಾನು ನನ್ಗೆ ಅದೇ ಇಷ್ಟ. ಏನಾದ್ರೂ ಹೊಸದು ಕೊಡ್ಬೇಕು, ಮಾಡಿದ್ರೆ ಮಾಡಂಗಿಲ್ಲ, ಚಿಕ್ಕದಾದ್ರೂ ಹೊಸದಾಗಿ ಏನಾರ ಮಾಡ್ಬೇಕು ಅನ್ನೋ ಆಸೆ. ಈಗ ಮಾಮೂಲಾಗಿ ಮದ್ವೆ ಚಪ್ರ ಮಾಡ್ಬೇಕಂದ್ರೆ 4 ಗರಿ ಮೇಲೆ ಹಾಕ್ಬಿಟ್ಟು ಈಗ ಮುಂಚೆ ಎಲ್ಲ ಏನ್ ಮಾಡೋರು ಅಂದ್ರೆ, ನನ್ಗೆ ಈಗ 15 ವರ್ಷದ ಕೆಳಗಡೆ ಗರಿಗಳನ್ನೆಲ್ಲ ನಾರ್ಮಲ್ ಆಗಿ ಏನೋ ಒಂದ್ 4 ಗರಿ ಹಾಕಿ ಒಂದ್ 4 ಕಂಬ ನೆಟ್ಟು ಚಪ್ರ ಹಾಕ್ಬೋದು. ನಾನು ಅದನ್ನೇ ಮಾಡ್ತಿದ್ದೆ, ಬರೀ 800 ರೂಪಾಯಿಗೆ ಮಾಡ್ತಾ ಇದ್ದೆ. ಒಂದ್ ಚಪ್ರನ ಬರೀ 800 ರೂಪಾಯಿಗೆ ನಾರ್ಮಲ್ ಚಪ್ರ ಮಾಡ್ತಿದ್ದೆ. ಅದಕ್ಕೊಂದು 2 ಗರಿ ಆ ಕಡೆ 2 ಗರಿ ಈ ಕಡೆ ಹಾಗೆ 800 ರೂಪಾಯಿ ತಗೊಂಡ್ಬರ್ತಿದ್ದೆ. ಒಂದು 300-400 ರೂಪಾಯಿ ಖರ್ಚಾಗೋದು, ಹುಡುಗರಿಗೆ ಒಂದು 200 ರೂಪಾಯಿ ಕೊಟ್ಟು 300 ರೂಪಾಯಿ ಉಳಿಯೋದು. ಬಟ್ ಅದನ್ನ ಹೊಸದಾಗಿ ಮಾಡ್ಬೇಕು ಅಂತೇಳಿ ಅದರಲ್ಲೇ ಸ್ವಲ್ಪ ಡಿಸೈನ್, ಯಾಕೆಂದ್ರೆ ನಮ್ಮ ಸಾಕ್ ತಂದ ಇಂಜಿನಿಯರ್, ಅವ್ರ ಜೊತೆ ನಾನು 7 ವರ್ಷ ಕೆಲಸ ಮಾಡಿದ್ದೀನಿ. ಅವ್ರು ಪ್ರತಿಯೊಂದು ಕೆಲಸ ನಾನು ಕಲ್ಸ್ಕೊಟ್ಟಿದ್ದು, ಗಾರೆ ಕೆಲಸ ಇಂದ ಹಿಡ್ಕೊಂಡು ಟೈಲ್ಸ್ ಇಂದ ಪ್ರತಿಯೊಂದು ಪ್ಲಂಬಿಂಗ್, ಎಲೆಕ್ಟ್ರಿಕ್ ವರ್ಕ್, ಎಲ್ಲ ಡಿಸೈನ್ ವರ್ಕು, ಏನ್ ಮಾರ್ಕ್ ಮಾಡಬೇಕು, ಯಾವ್ದಾದ್ರು ಸ್ಟ್ರೆಚರ್ ಡಿಸೈನು. ಮೈಸೂರಿನಲ್ಲಿ ಅವ್ರದ್ದು ಚೌಟ್ರಿ ಇದೆ, ಭಾರತಿ ಕನ್ವೆನ್ಷನ್ ಸೆಂಟರ್ ಅಂತ, ಅದರಲ್ಲಿ ಒಂದು ಸಿಂಗಾಪುರ್ ತರ ಒಂದು ಲಿಫ್ಟ್. ನಾನು ಚಿಕ್ಕ ಹುಡುಗ, ಟೋಟಲ್ ಪ್ಲಾನ್ ನನ್ನ ಕೈನಲ್ಲೇ ಮಾಡಿಸಿದ್ದೇನೆ. ಚಿಕ್ಕ ಹುಡುಗ ಆದ್ರೂ ನೀನೇ ಮಾಡು ಅನ್ನೋದು, ಅಷ್ಟು ನನ್ನ ಟ್ಯಾಲೆಂಟ್ ತಂದ್ಬಿಟ್ಟಿದ್ರು. ಆ ಟೆಕ್ನಿಕಲ್ಲಿ ನಾನು ಅದನ್ನ ನನ್ನ ಕೆಲ್ಸಕ್ಕೆ ತಗೊಂಡೆ. ಯಾವುದೇ ಒಂದು ಡಿಸೈನ್, ಆ ಐಡಿಯಾ ನಾನು ತಗೊಂಡು ಚೌಟ್ರಿಗಳಲ್ಲಿ ನಾನು ಏನೋ ಹೊಸ ಡಿಸೈನ್ ಮಾಡಿ, ಒಂದು ಹೆಣ್ಮಗುನ ಮೇಲಿಂದ ಇಳಿಸೋದು, ಟ್ರೈನಲ್ಲಿ ಎತ್ಕೊಳ್ಳೋದು, ಹೊಸ ಹೊಸ ತರದ್ದು ಪ್ರಯೋಗ ಮಾಡಿದೆ. ಸಕ್ಸಸ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಆಯ್ತು, ಮಾಮೂಲಿ ಚಪ್ರ ಮಾಡ್ತಿದ್ರು, ಆಮೇಲೆ ಚಪ್ರದಲ್ಲಿ ಹೊಸ ಡಿಸೈನ್ ತರಬೇಕು ಅಂತ ಒಂದು ಬಾರ್ಡರ್ ಅಂತ ಮಾಡಿದ್ರೆ, ಒಂದೊಂದು ಬಾರ್ಡರ್ ತರ ಮಾಡಿ ಅದರಲ್ಲಿ ಒಂದು ಲೇಟೆಸ್ಟ್ 800 ರೂಪಾಯಿ ಇರೋದನ್ನ ಒಂದು 1200 ರೂಪಾಯಿ ತಗೊಂಡಿದೆ. ಬಟ್ ಮೆಟೀರಿಯಲ್ ಸ್ವಲ್ಪ ಜಾಸ್ತಿ ಮಾಡಿ ಹೊಸ ಡಿಸೈನ್ ಮಾಡಿದೆ. ಅದರಲ್ಲೂ ಇನ್ನೂ ಕೆಲವು ತರ ಪ್ಲಾಸ್ಟಿಕ್ ಬಾಲ್ಸ್ಗಳು ಯೂಸ್ ಮಾಡಿ ಏನೇನೋ ಒಂದು ಹೊಸ ಡಿಸೈನ್ ಮಾಡಿ, ಫ್ಲವರ್ಗಳು ಡಿಸೈನ್ ಮಾಡಿ, ಚಕ್ರಗಳು ಮಾಡಿ, ಒಂದು ಸುಮಾರು ನನ್ನ 1000 ತರ ಚಪ್ರಗಳು.
ಫಸ್ಟ್ ಟೈಮ್ ನಾನು ವಾಪಸ್ ಬೆಂಗಳೂರಿಗೆ ಬಂದು ನಮ್ಮ ಸಾಕು ತಂದೆಯವ್ರ ಹತ್ರ ಅವ್ರ ಹತ್ರನೇ ಹೊಸ ಫ್ರೇಮ್ ಮಾಡಿಸ್ಕೊಂಡು ಅವರೇ ವೆಲ್ಡಿಂಗ್ ಅವರು ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲಿ ಅವ್ರ ಹತ್ರನೇ ಹೊಸ ಫ್ರೇಮ್ ಮಾಡಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಒಂದು ಕಬ್ಬಿಣದ ಫ್ರೇಮ್ ಅಲ್ಲಿ ಚಪ್ರ ಕೊಟ್ಟಿದ್ದು ನಾನು ಫಸ್ಟ್ ಟೈಮ್ ಇಡೀ ಕರ್ನಾಟಕಕ್ಕೆ. ಅದೆಲ್ಲ ಬೊಂಬಲ್ಲೇ ಕಟ್ತಾ ಇದ್ರು, ಮೊದಲೆಲ್ಲ ಬೊಂಬು ಬಿದ್ರಲ್ಲೆಲ್ಲ ಡಿಸೈನ್ ಮಾಡೋರು. ಈ ಡಿಸೈನ್ ಏನಾಗೋದು ಅಂದ್ರೆ ಒಂದು 10 ಅಡಿ 15 ಅಡಿ ಮೇಲೆ ನಿಲ್ತಾ ಇರ್ಲಿಲ್ಲ, ಹಿಂಗ್ ಬೆಂಡ್ ಆಗ್ಬಿಡುತ್ತೆ ಬಾರ. ಬೊಂಬೆ ಏನು 20 ಅಡಿ ಬೊಂಬ್ ಹಾಕಿದ್ರೆ ಬೆಂಡ್ ಆಗ್ಬಿಡುತ್ತೆ. ಅದನ್ನ ನಮ್ಮ ತಂದೆ ಅವ್ರಿಗೆ ಹೇಳಿ ಈ ತರ ಮಾಡ್ಬೇಕು, ಫ್ರೇಮ್ ನಿಲ್ಬೇಕು ಅಂತ. ಅವರು ಇಂಜಿನಿಯರ್ ಆಗಿರೋದ್ರಿಂದ ಅವರು ಸ್ವಲ್ಪ ಐಡಿಯಾ ಕೊಟ್ಟರು. ಫ್ಯಾಬ್ರಿಕೇಟರ್ ನನಗೆ ಏನ್ ಬೇಕು ಸ್ಕೆಚ್ ಹಾಕೊಡಿದ್ದು ಮಾಡಿಸಿ ಇಲ್ಲಿಂದ ಕಳಿಸ್ಕೊಟ್ರು. ಅದನ್ನ ಶುರು ಮಾಡಿದೆ, ಸಕ್ಸಸ್ ಆಯ್ತು, ಕ್ಲಿಕ್ ಆಗಿದೆ. ಇಲ್ಲಿ ಗಂಟ ನಾನು ಬೆಂಗಳೂರು ಹೊಸ ಡಿಸೈನ್ ಮಾಡಲ್ ಚಪ್ರಗಳು ಎಷ್ಟಿದೆ ಅಂದ್ರೂ ಕಬ್ಬಿಣದ ಫ್ರೇಮ್ಗಳಲ್ಲಿ ನಂದೆ. ಅದೊಂದು ನಾನೇ ಗಿಫ್ಟ್ ಮಾಡಿ ತಿಳ್ಕೊಂಬಾರ್ದು, ಎಲ್ಲಾ ಕಡೆ ಓಡಾಡ್ತಿದ್ದೆ. ಈಗ ನಾನೊಬ್ನೇ ಮಾಡ್ತಿಲ್ಲ, ಎಷ್ಟೊಂದ್ ಜನ ಮಾಡ್ತಾ ಇದಾರೆ, ಎಲ್ಲ ನಂದೇ ಮಾಡಲ್. ಈಗ ಹೊಸ ಡಿಸೈನ್ ಮಾಡ್ತೀನಿ ಚಪ್ರದಲ್ಲಿ ಅಂತ ಹೇಳಿದ್ರಿ. ಹಾ ಸರ್. ಈ ತೆಂಗಿನ ಗರಿನಲ್ಲಿ ಹೊಸ ಡಿಸೈನ್ ಯಾವ ತರ ಮಾಡ್ತಾ ಇದ್ರಿ? ತೆಂಗಿನ ಗರಿಲಿ ಸಾವಿರಾರು ತರ ಡಿಸೈನ್ ಕಂಡಿಡ್ಬೋದು ಸರ್. ಅದನ್ನ ಎಣಿತಾ ಇದ್ರ, ಹೆಂಗ್ ಮಾಡ್ತಾ ಇದ್ರ ಅದನ್ನ? ಸ್ಟಾರ್ಟಿಂಗ್ ಎಣಿತಾ ಇತ್ತು, ಸ್ಟಾರ್ಟಿಂಗ್ ಎಣಿತಿರ್ಲಿಲ್ಲ. ಸ್ಟಾರ್ಟಿಂಗ್ ಏನ್ ಮಾಡ್ತಿದ್ದು, ಡೈರೆಕ್ಟ್ ಹಾಕ್ಬಿಟ್ಟು ಅದರಲ್ಲಿ ಎಲ್ಲ ಕಟ್ ಮಾಡಿ, ಅದ್ರಲ್ಲಿ ಕತ್ರಿಲಿ ಕಟ್ ಮಾಡಿ ಜಡೆ ತರ ಮಾಡಿ ಏನೇನೋ ಮಾಡ್ತಿದ್ರು. ಅದನ್ನ ಮತ್ತೆ ತಮಿಳ್ನಾಡಿಂದ ಸ್ವಲ್ಪ ಅದನ್ನ ಎಣಿಯಕ್ಕೆ ಶುರು ಮಾಡಿದ್ರು. ನಮ್ಮ ಕರ್ನಾಟಕದಲ್ಲಿ ಯಾರು ಎಣಿತಿರ್ಲಿಲ್ಲ, ಎಲ್ಲೋ ಅಪರೂಪ ಹಳ್ಳಿಗಳ ಕಡೆ ಎಣಿಯೋದು. ಹಳ್ಳಿಯವ್ರನ್ನ ನಮ್ಗೆ ಮರದಲ್ಲಿ ಕಟ್ ಮಾಡೋದೇ ಕಷ್ಟ, ಅಲ್ಲಿಂದ ಎಣ್ಕೊಂಬರಕ್ಕೂ ಆಗ್ತಿರ್ಲಿಲ್ಲ. ಸಿಟಿನಲ್ಲಿ ಎಣಿಯೋರು ಯಾರು ಸಿಗ್ತಿರ್ಲಿಲ್ಲ. ಕೆಲವು ಟೈಮಲ್ಲಿ ನಾನೇ ಅದನ್ನ ಎಣೆದಿದ್ದೀನಿ. ನಾನೇ ಎಣೆದು ಒಂದು ಚಪ್ರಕ್ಕೆ 6 ಗರಿ ಬೇಕು ಅಂದ್ರೆ ನೈಟ್ ಎಲ್ಲ ಕುಂತ್ಕೊಂಡು ಎಣಿತಾ ಇದ್ದೆ. ಕೆಲವು ಟೈಮ್ ಹೊಸ ಡಿಸೈನ್ ಬೋರ್ಡ್ ಮಾಡ್ಬೇಕಾದ್ರೆ ನಾನೇ ಕುಂತ್ಕೊಂಡು ಮಾಡಿದ್ದೀನಿ. ಆ ಹೊಸಬ್ರಿಗೆ ಸ್ವಲ್ಪ ಹೇಳ್ಕೊಟ್ಟು, ಬಟ್ ಅದು ಲೇಡೀಸ್ ವರ್ಕರ್. ತಮಿಳ್ನಾಡವರು ಗರಿ ವರ್ಕಲ್ಲಿ ತುಂಬಾ ಚೆನ್ನಾಗಿ ಕಲಿತಾರೆ. ಅವನ್ನೆಲ್ಲ ತಗೊಂಡು ತಮಿಳ್ನಾಡವ್ರು ಮಾತ್ರ ಅದರಲ್ಲಿ ಎಣೆಯಕ್ಕೆ ಸಾಧ್ಯ. ನಮ್ಗೆ ಕರ್ನಾಟಕ ಆಂಧ್ರದವ್ರು ಎಣಿತಾರೆ, ಬಟ್ ಅವ್ರು ಫಾಸ್ಟ್ ಯಾರು ಬರಲ್ಲ. ವೃತ್ತಿನಲ್ಲಿ ಅವರು ಚೆನ್ನಾಗಿ, ವೃತ್ತಿನಲ್ಲಿ ಗರಿ ವರ್ಕ್ ಅಲ್ಲಿ ತಮಿಳ್ ಬೆಸ್ಟ್, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇವತ್ತು ನಮ್ಗೆ ಬೆಂಗಳೂರು ಗರಿಗಳು ಬರ್ತಾ ಇದೆ ಅಂದ್ರೆ 90% ತಮಿಳ್ನಾಡು. ನಮ್ಮ ಕರ್ನಾಟಕ ಗರಿಗಳನ್ನ ಯೂಸ್ ಮಾಡಲ್ಲ ಯಾರು. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ ಗರಿ. ಅದು ನೀರ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಗೊತ್ತಿಲ್ಲ. ತೆಂಗಿನ ಮರದಲ್ಲೇ ಕಲರ್ ಚೇಂಜ್, ಯೆಲ್ಲೋ ಕಲರ್ ಆಗ್ಬಿಡುತ್ತೆ. ಈ ತಮಿಳ್ನಾಡು ಗರಿ ಆತರ ಅಲ್ಲ, ಹಸಿರೇ ಇರುತ್ತೆ, ಪ್ಯೂರ್ ಹಸಿರು. 2 ದಿನ 3 ದಿನ ಆದ್ರೂ ಹಸಿರುತ್ತೆ. ನಮ್ಮ ಕರ್ನಾಟಕ ಗರಿ ಒಂದಿನ ಕಟ್ ಮಾಡಿ 2ನೇ ದಿನಕ್ಕೆ ಕಲರ್ ಚೇಂಜ್ ಆಗುತ್ತೆ. ಅದರಿಂದ ತಮಿಳ್ನಾಡು ಗರಿ ನಾನು ಎಲ್ಲ ಕೆಲಸಗಳು ತಮಿಳ್ನಾಡು ಗರಿ ಯೂಸ್ ಮಾಡ್ತೀನಿ. ಚಿಕ್ಕದಾಗಿ ಚಪ್ರ ಹಾಕಕ್ಕೆ ಶುರು ಮಾಡಿದ್ರಿ, ಆಮೇಲೆ ಹೋಗ್ತಾ ಹೋಗ್ತಾ ಯಾವ ಸೈಜಲ್ಲಿ ಮಾಡಕ್ ಶುರು ಮಾಡಿದ್ರಿ? ಡಿಸೈನ್ಗಳು ಚೇಂಜ್ ಮಾಡಕ್ ಶುರು ಮಾಡಿ? ಡಿಸೈನ್ಗಳು ಚೇಂಜ್ ಮಾಡಿದೆ ಸರ್. ಈಗ ಎಲ್ಲರೂ 10 ಅಡಿ 15 ಅಡಿ ಲಾಸ್ಟ್ ಮಾಡೋರು, ಅದಾದ್ಮೇಲೆ ಬಿದ್ರಲ್ಲೆಲ್ಲ ಬೆಂಡ್ ಆಗ್ಬಿಡೋದು. ಅದನ್ನ ನಾನು 25 ಅಡಿ 30 ಅಡಿಗೆ ಲೆಂತ್ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೇಕು ಅಂತ ಹೇಳಿ ಟ್ರಸ್ ವರ್ಕ್ ಮಾಡಿದೆ. ಟ್ರಸ್ ವರ್ಕ್ ಮಾಡಿದ್ರೆ ಟ್ರಸ್ ಅಲ್ಲಿ ಏನಾಗ್ತಿತ್ತು, ಕೂರ್ತಿರ್ಲಿಲ್ಲ ಗರಿಗಳು. ಅದ್ರ ಮೇಲೆ ಪ್ಲೇವುಡ್ ವರ್ಕ್ ಮಾಡಿದೆ. ಪ್ಲೇವುಡ್ ವರ್ಕ್ ಅಲ್ಲಿ ಸಕ್ಸಸ್ ಆಯ್ತು. ಇವಾಗ ಅದನ್ನೇ ಹೊಸ ಡಿಸೈನ್ಗಳು ತಗೊಂಡೋಗ್ಬಿಟ್ಟಿದ್ದೀನಿ. ಇವಾಗ ಒಂದು ಟ್ರಸ್ ವರ್ಕ್ ಅಂದ್ರೆ 100 ಅಡಿ 120 ಅಡಿ ಗಂಟ ಮಾಡ್ಬೋದು. ಇನ್ನೂ ಎಕ್ಸ್ಟ್ರಾ ಬೇಕಾದ್ರೂ ಮಾಡ್ಬೋದು. ಈಗ ನಾನು ಲಾಸ್ಟ್ ಟೈಮ್ ಮಾಡಿದ್ದು 100 ಅಡಿ, ಅದರಲ್ಲಿ 2 ಕಂಬ ಫ್ರಂಟ್ ನೋಡ್ಬೇಕಂದ್ರೆ, ಬ್ಯಾಕಲ್ಲೂ 2 ಕಂಬ, ಮತ್ತೆ ಸ್ಪೇಸ್ ಪೂರ್ತಿನೂ ಖಾಲಿ. ಯಾವ್ದು ಕಾರ್ ಬೇಕಾದ್ರೂ ಟರ್ನ್ ಆಗ್ಬೋದು. ಈಗ ಮುಂಚೆ ಏನ್ ಮಾಡೋರು ಅಂದ್ರೆ 15 ಅಡಿ 10 ಅಡಿಗೆಲ್ಲ ಒಂದೊಂದು ಕಂಬಗಳು ಹಾಕ್ಬಿಡೋದು. ಕಾರ್ಗಳು ಹೋಗಕ್ಕಾಗಲ್ಲ, ಯಾವ್ದು ಶಾಸ್ತ್ರಗಳು ಕರೆಕ್ಟಾಗಿ ಮಾಡಕ್ಕಾಗಲ್ಲ. ಇದು ವುಡ್ಡು ಶಾಸ್ತ್ರವಾಗಿ ಮಾಡ್ತೀವಿ ನಾವು. ಫಸ್ಟ್ ಶಾಸ್ತ್ರಕ್ಕೆ ಏನಿದೆ ಬೊಂಬಲ್ಲೇ ಮಾಡ್ಬೇಕು. ಬೊಂಬು ಶಾಸ್ತ್ರ ಎಲ್ಲ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಾವು ಫ್ರೇಮ್ ವರ್ಕ್ ಮಾಡ್ತೀವಿ. ಒಂದ್ ಕಡೆ ನಮ್ದು ಶಾಸ್ತ್ರವಾಗೂ ಚೆನ್ನಾಗಿರುತ್ತೆ, ಒಂದ್ ಕಡೆ ಲುಕ್ಕು ಚೆನ್ನಾಗಿರುತ್ತೆ. ಶಾಸ್ತ್ರೋಕ್ತವಾಗಿ ಅಂದ್ರೆ ಹಳ್ಳ ತೋಡಿ ಹಾಲು ಹಾಕಿ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಆದ್ಮೇಲೆ ಅದಕ್ಕೊಂದು 9 ಕಣ್ಣಿನ ಕಂಬ ಅಂತ ಬರುತ್ತೆ, ಅದೆಲ್ಲ ನೆಟ್ಟಿ ಅದಕ್ಕೆ ಆ ಶಾಸ್ತ್ರ ಮುಗಿದ ಮೇಲೆ ನಾವು ಕಬ್ಬಣದ ವರ್ಕ್ ಶುರು ಮಾಡ್ತೀವಿ. ಶಾಸ್ತ್ರವಾಗಿ ಇರುತ್ತೆ, ನೋಡಕ್ಕೂ ಚೊಕ್ಕವಾಗಿರುತ್ತೆ. ಈಗ ಸುಮಾರು ಎಷ್ಟು ಚಪ್ರಗಳನ್ನ ಮಾಡಿದಿರಿ ತಾವು? ಅದು ಲೆಕ್ಕನೇ ಇಲ್ಲ ಸರ್.
ಲೆಕ್ಕ ಇಲ್ಲ. ನಾನು ತಿಂಗಳಲ್ಲಿ ಇವತ್ತಿನ ಲೆಕ್ಕಕ್ಕೆ ತಿಂಗಳಿಗೊಂದು 100 ರಿಂದ 120 ಚಪ್ರ ಚಿಕ್ಕದ್ ಮಾಡ್ತೀನಿ. ದೊಡ್ಡದು 4 ರಿಂದ 5 ಮಾಡ್ತೀನಿ. ಈ ಚಪ್ರದ ಕೆಲಸ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನಿಮಗೆ? 14 ವರ್ಷ ಆಯ್ತು. 14 ವರ್ಷ. ಸುಮಾರು ಒಂದು 1000 ಮಾಡಿದಿರಾ? ತುಂಬಾ ಮಾಡಿದ್ವಿ. 1000 ಅಲ್ಲ, ಜಾಸ್ತಿ ಮಾಡಿದ್ವಿ. 1000 10,000 20,000 ಮೇಲೆ ದಾಟಿದೆ. ಹೇಳಿದೆ 800 ರೂಪಾಯಿಂದ ಚಪ್ರ ಶುರು ಮಾಡಿದೆ, ಆಮೇಲೆ 1200 ರೂಪಾಯಿ ಆಯ್ತು ಅಂದ್ರೆ ಈಗ ಚಪ್ರಕ್ಕೆ ಏನ್ ಚಾರ್ಜ್ ಮಾಡ್ತೀರಿ ಸರ್? ಈಗ ನಮ್ದು ಸ್ಟ್ಯಾಂಡರ್ಡ್ ಚಪ್ರ ಇರೋದು ಚಿಕ್ಕದೆಲ್ಲ ಒಂದು 8,000 ರೂಪಾಯಿಂದ ಶುರು ಮಾಡ್ತೀವಿ. ಒಂದು 10 ರಿಂದ 15 ಅಡಿ ಕೊಡ್ತೀವಿ. ತುಂಬಾ ಚೆನ್ನಾಗಿ ಕೊಡ್ತೀವಿ. ಲುಕ್ ಬೆಲ್ ಹಚ್ಚಿದಂಗಿರುತ್ತೆ ಸ್ಟಾರ್ಟಿಂಗ್ ಪ್ರೈಸ್. ಅಲ್ಲಿಂದ ಲೆಕ್ಕ ಇಲ್ಲ ಅದಕ್ಕೆ. ದೊಡ್ಡವರೆಲ್ಲ ಹೆಂಗ್ ಕೇಳ್ತಾರೆ ಹಂಗೆ ಏನಾದ್ರೂ ಒಂದು ಮಾಡ್ಬೇಕು ಸಾಧನೆ ಅಂತ ಆಸೆ ಇದೆ. ನಮ್ದು ಇಂಡಿಯಾ ಸಂಸ್ಕೃತಿ, ನಮ್ದು ಚಪ್ರದ ಬಗ್ಗೆ ಏನಿದೆ, ಹಿಂದೂ ಸಂಸ್ಕೃತಿ ಅವಾಗಿಂದ ಉಳ್ಕೊಂಡ್ ಬಂದಿರೋದನ್ನ ಇದನ್ನ ಒಂದು ದೊಡ್ಡ ಲೆವೆಲ್ಗೆ ಯಾವ್ದಾದ್ರು ಎಕ್ಸಿಬಿಷನ್ ಅಲ್ಲಿ ತುಂಬಾ ದೊಡ್ಡ ಲೆವೆಲ್ ತಗೊಂಡೋಗ್ಬೇಕು ಅಂತ ಆಸೆ ಇದೆ. ಅಂತ ತಗೊಂಡೋಗ್ಬೇಕು, ಅದೊಂದು ಆಸೆ ನನ್ಗೆ. ಇದ್ರಲ್ಲೇ ಗುರಿ ಇದೆ. ಅವಾಗ ನಿಮ್ಗೆ ಸಹಾಯಕ್ಕೆ ಎಷ್ಟು ಜನ ಕೆಲಸಗಾರರು ಅವಾಗ ಇದ್ರು ಸರ್? ಅವಾಗ ಒಂದು ನನ್ನ ಹತ್ರ ಡೆಕೋರೇಷನ್ ಮಾಡ್ಬೇಕಾದ್ರೆ ನನ್ನ ಕರೋನಾಗ ಮುಂಚೆ ನನ್ನ ಹತ್ರ ಒಂದು 60 ಜನ ಇದ್ರು. ಇವಾಗ ಕರೋನಾ ಆದ್ಮೇಲೆ ನಂಗೆ ಸ್ವಲ್ಪ ಲಾಸ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಹೊಸದಾಗಿ ಶುರು ಮಾಡಿದ್ವಿ. ಅವಾಗ ಒಂದು 8-9 ಗೋಡನ್ ಇತ್ತು. ಅದೆಲ್ಲ ಸ್ವಲ್ಪ ಲಾಸ್ ಆಗಿ ನಾನು ಮತ್ತೆ ಹುಡುಗನೆಲ್ಲ ತಗೊಳಕ್ ಆಗಿಲ್ಲ. ಮತ್ತೆ ಕೆಲಸ ಸ್ಟಾರ್ಟಿಂಗ್ ಅಷ್ಟೊಂದು ಬಿಸ್ನೆಸ್ ಲಾಸ್ ಆಯ್ತು. ಇದು ಕರೋನಾ ಟೈಮಲ್ಲಿ ಟೋಟಲ್ ಚೌಟ್ರಿಗಳೆಲ್ಲ, ಮದುವೆಗಳಿಲ್ಲ, ಚೌಟ್ರಿ ಫುಲ್ ಕ್ಲೋಸ್. ಯಾರು ಮದುವೆ ಫಂಕ್ಷನ್ ಮುಗಿದ್ಮೇಲೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ. ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಇವಾಗ ನಿಮ್ ಕೈ ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾರೆ? ಇವಾಗ ನನ್ನ ಹತ್ರ ಲೇಡೀಸ್ ವರ್ಕರ್ಸ್, ಡಿಸೈನ್ ವರ್ಕ್, ನಾವು ಗರಿಗಳನ್ನೆಲ್ಲ ಸಪ್ಲೈ ಮಾಡ್ತೀವಿ. ತಮಿಳ್ನಾಡು, ಕೇರಳ, ದೂರ ಎಲ್ಲಾ ಕಡೆ ಇಂಡಿಯಾದಲ್ಲಿ ನಾವು ಫಾರಿನ್ಗೆಲ್ಲ ಕಳಿಸ್ತೀವಿ. ಗರಿನಲ್ಲೇ ಹೊಸ ಡಿಸೈನ್ಗಳು ಮಾಡಿ. ಅದರಿಂದ ಒಂದು 100 ರಿಂದ 120 ಜನ ಲೇಡೀಸ್ ಕೆಲಸ ಮಾಡ್ತಾರೆ. ಲೇಡೀಸ್ ಅವ್ರು ಏನೇ ಕೆಲಸ ಮಾಡ್ತಾರ? ಎಲ್ಲ ಡಿಸೈನ್ ವರ್ಕ್, ಗರಿನಲ್ಲೇ ಡಿಸೈನ್ ವರ್ಕ್. ಹೊರಗಡೆ ಎಲ್ಲೂ ಬರಲ್ಲ ಅವರು, ನಮ್ಮ ಗೋಡನ್ಗಳಲ್ಲಿ ಮಾತ್ರ. ಹೊರಗಡೆ ಕೆಲಸಕ್ಕೆ ಅಂತ ಹೋದಾಗ ನಮ್ಮಲ್ಲಿ ಮೈನ್ ಒಂದು 7-8 ಜನ ಹುಡುಗರಿದ್ದಾರೆ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರ ಹತ್ರ ಎಲ್ಲ ಕರ್ಕೊಳ್ತೀವಿ. ಅಂದ್ರೆ ನಮ್ದು ರೆಗ್ಯುಲರ್ ಇರಲ್ವಲ್ಲ, ತಿಂಗಳಲ್ಲಿ 3-4 ದೊಡ್ಡ ಫಂಕ್ಷನ್ ಇರುತ್ತೆ. ಅಲ್ಲೇ ಕರ್ಕೊಳ್ತೀವಿ, ಒಂದು 20-25 ಜನ ಕರ್ಕೊಳ್ತೀವಿ. ಹಂಗೆ ಅವ್ರಿಗೆ ಕಳ್ಸ್ಕೊಡ್ತೀವಿ. ಅಂದ್ರೆ ಕೆಲಸ ಬಿದ್ದಾಗ, ಅಂದ್ರೆ ಮದುವೆದು ಆರ್ಡರ್ ಬಂದಾಗ, ಆರ್ಡರ್ ಬಂದಾಗ ಮಾತ್ರ ಅವ್ರ ಕೆಲಸ ತಗೊಂಡು ಸಪರೇಟ್ ಕರ್ಕೊಳ್ತೀವಿ. ಅವ್ರಿಗೆ ಏನ್ ಬೇಕು ಅವ್ರಿಗೆ ಸಂಭಾವನೆ ಕಳಿಸ್ಕೊಡ್ತೀವಿ. ನೀವು ನೇಮ್ ಪ್ಲೇಟ್ ಕೂಡ ಮಾಡ್ತೀರಾ ನೀವು? ಇವಾಗ ಸದ್ಯಕ್ಕೆ ಅದೆಲ್ಲ ನಿಲ್ಸ್ಬಿಡಿ ಸರ್, ಮಾಡಕ್ ಆಗ್ತಿಲ್ಲ. ಇವಾಗ ನಂದು ಈ ಚಪ್ರದ್ದೇ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬೇಡಿಕೆಗಳು ಜಾಸ್ತಿ. ಒಂದು ಆಗಲ್ಲ, ತಿಂಗಳಲ್ಲಿ ಇಷ್ಟು ಅಂತ ಇರುತ್ತೆ, ಅದು ಮಾಡಕ್ ಆಗಲ್ಲ. ನೋಡಿದೆ ಚಿತ್ರ, ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದೆ. ಈ ಚಪ್ರಗಳಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ ನೀವು. ಹೌದು ಸರ್. ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ಹೌದು, ತುಂಬಾ ಅಂದವಾಗಿ ಕಾಣುತ್ತದೆ. ಒಂದು ವಿಶೇಷತೆ ಕಾಣ್ತದೆ. ಅದೇನು ತಮ್ಮಲ್ಲಿ ಅಂತ ವಿಶೇಷತೆ? ತಮ್ಮಲ್ಲಿ ವಿಶೇಷತೆ ಅಂದ್ರೆ ಅದು ನನ್ಕಿಂತ ಕ್ರೆಡಿಟ್ ಎಲ್ಲ ನಮ್ಮ ತಂದೆಗೆ ಸಲ್ಬೇಕದು. ಬಟ್ ಅವ್ರ ಇಂಜಿನಿಯರ್, ಅವರು ಬಿಲ್ಡಿಂಗ್ ನಲ್ಲಿ ನನ್ಗೆ ಹೊಸ ಡಿಸೈನ್ಗಳೆಲ್ಲ ಮಾಡಕ್ ಹೇಳ್ಕೊಡ್ತಿದ್ರು. ಅದೇ ಸ್ವಲ್ಪ ಆ ಡಿಸೈನ್ಗಳನ್ನ ಸ್ವಲ್ಪ ನನ್ನ ಮೈಂಡಲ್ಲಿ ತಗೊಂಡು ಅವರು ಚೊಕ್ಕಟ್ಟಾಗಿ, ಅವರು ಸಣ್ಣ ಕೆಲಸ ಮಾಡೋದು ತುಂಬಾ ನೀಟಾಗಿ ಮಾಡ್ತಾರೆ. ಅವ್ರು ಯಾರಿಗೂ ಮುಲಾಜ್ ಕೊಡಲ್ಲ. ಏನಂದ್ರೆ ಒಂದು ಚಿಕ್ಕದಾಗಿ ಅದು ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಎಲ್ಲ ಲೈನ್ ಪ್ರಕಾರ ಇರ್ಬೇಕು. ಒಂದು ಕೂಡ ನೋಡ್ತಾರೆ. ಅದನ್ನ ನಾನು ನೋಡ್ತೀನಿ ನನ್ನ ವರ್ಕಲ್ಲಿ, ನಿಂತ್ಕೊಂಡು ಮಾಡ್ತೀನಿ. ಅವ್ರ ಪಾಲಿಸಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ? ಅವ್ರ ಪಾಲಿಸಿನೇ ನನಗೆ ಬಂದಿದ್ದು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೆ ಬೆಳೆದಿದ್ದು. ಅವರು ಇಂಜಿನಿಯರ್, ಅವ್ರ ಮೈಂಡೇ ಎಲ್ಲಾದ್ರಲ್ಲೂ. ಯಾವ ಕೆಲಸ ಮಾಡೋದು ನೀಟಾಗಿ ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಕಾರ್ನರು, ಇದು ಪ್ರತಿಯೊಂದು ಲೆವೆಲ್, ಟ್ಯೂಬ್, ರಸ್ಮಟ್ಟ ಇವೆಲ್ಲ ಚೆಕ್ ಮಾಡ್ತಾರೆ ಬಿಲ್ಡಿಂಗ್ ಅವರು. ಅದನ್ನ ನಾನು ಚಪ್ರಕ್ಕೆ ಯೂಸ್ ಮಾಡ್ತೀನಿ, ಇವತ್ತು ಯೂಸ್ ಮಾಡ್ತೀನಿ. ಹೊಸ ಡಿಸೈನ್ ಮಾಡಬೇಕು, ಹೊಸ ಡಿಸೈನ್ಗಳಿಗೆ ನಮ್ಮ ಬಿಲ್ಡಿಂಗ್ ಇಂಜಿನಿಯರ್ ಏನ್ ಯೂಸ್ ಮಾಡ್ತಾರೆ ಅದನ್ನ ಇಲ್ಲಿ ಯೂಸ್ ಮಾಡ್ತೀನಿ. ನೋಡಕ್ಕೆ ಲುಕಿಂಗ್ ಆಗಿರ್ಬೇಕು, ಲುಕ್ ಇರಬೇಕು, ಅಷ್ಟೇ ಶಾಸ್ತ್ರವಾಗಿರ್ಬೇಕು. ಒಂದು ಕೂಡ ಆ ಕಡೆ ಎಲ್ಲ ಆಡ್ಬಾರ್ದು. ಜೊತೆ ಪುರೋಹಿತರು ಹೇಳ್ತಾರೆ ಇಷ್ಟೇ ಮೊಳ ಇರ್ಬೇಕು ಅಂತಾರೆ. ನಾವು ನಮ್ಮ ಬಿಲ್ಡಿಂಗ್ ಗಳಲ್ಲಿ ನಮ್ಮ ತಂದೆ ಏನ್ ಮಾಡ್ತಾರೆ, ಟೇಪ್ ಹಿಡಿತಾರೆ, ಇಲ್ಲಿ ಮೊಳ ಅಂತಾರೆ ಪುರೋಹಿತರು. 11 ಮೊಳ ಇರಬೇಕು ಈ ಕಡೆ ಅಂತಾರೆ, ಉತ್ತರಕ್ಕೆ 18 ಮೊಳ ಇರಬೇಕು ಅಂತಾರೆ. ಅಷ್ಟೇ ಮಾಡೋದು. ಶಾಸ್ತ್ರೋಕ್ತವಾಗಿರ್ಬೇಕು. ಅದೇ ಅಳತೆ ಪ್ರಕಾರ ಅಳತೆ ಮಾತ್ರ ಮಿಸ್ ಆಗಲ್ಲ. ಯಾಕೆಂದ್ರೆ ಅದು ತೊಂದರೆ ಆಗುತ್ತೆ. ಗಂಡು ಹೆಣ್ಣು ಸರ್ಕಾರ ಶಾಸ್ತ್ರದಲ್ಲಿ ಎಷ್ಟು ಅಳತೆ ಇರ್ಬೇಕು, ಎಷ್ಟು ಅಳತೆ ಪುರೋಹಿತರು ಹೇಳ್ತಾರೆ ಅಷ್ಟೇ ಅಳತೆ. ದೇವ ಮೂಲಕ್ಕೆ ಯಾವ ಕಂಬ ಇಡ್ಬೇಕು, ದೇವ ಮೂಲೆಗೆ, ಅಗ್ನಿ ಮೂಲೆಗೆ ಯಾವ ಕಂಬ ಬರ್ಬೇಕು, ಯಾವ ಭಾರ ಯಾವ ಕಡೆ ದೇವ ಮೂಲೆ ಎಷ್ಟು ಬೆಳಿಬೇಕು, ಇದು ಚಪ್ರದಲ್ಲಿದೆ. ಇದು ಟೋಟಲ್ ನನಗೆ ಗೊತ್ತು. ನಾನು ಓದಿಲ್ಲ, ಬಟ್ ಇದನ್ನ ತಿಳ್ಕೊಂಡಿದ್ದೀನಿ, ಎಲ್ಲರ ಹತ್ರ ಕೇಳಿ ತಿಳ್ಕೊಂಡಿದ್ದೀನಿ. ಅದರಿಂದ ಈಗ ಎಷ್ಟು ಚಾರ್ಜ್ ಮಾಡ್ತಿರ್ತೀವಿ ನೀವು ಸೈಜ್ ಮೇಲೆ? ಸೈಜ್ ಅಂದ್ರೆ ಅದೇ ಬಡವ್ರದ್ದು ಇವರೆಲ್ಲ ನಾವೆಲ್ಲ ಕಮ್ಮಿನೇ ತಗೊಂಡ್ಬಿಡ್ತೀವಿ ಸರ್. ನಮ್ಗೇನಂದ್ರೆ ದಿನ ಕೆಲಸ ನಡೀತಾ ಇರೋದು. ಬಡವರು
ಮಧ್ಯಮ ವರ್ಗದವರು ಶ್ರೀಮಂತರು ಎಲ್ಲಾರ್ದು ತಗೊಳ್ತಾ ಇರ್ತೀವಿ. ಏನಂದ್ರೆ ನಮ್ಗೆ ದಿನಕ್ಕೆ 10 ಚಪ್ರ ಹಾಕ್ಬೇಕು. ಒಂದ್ರಲ್ಲಿ 5,000 ಬರುತ್ತೆ, ಒಂದ್ರಲ್ಲಿ 8,000 ಬರುತ್ತೆ, ಒಂದ್ರಲ್ಲಿ 6,000 ಬರುತ್ತೆ. ಅದ್ರಲ್ಲಿ ಇದಕ್ಕೆ ಹಾಕೊಳ್ತೀವಿ, ಇದ್ರಲ್ಲಿ ಅದಕ್ಕೆ ಹಾಕೊಳ್ತೀವಿ. ನಡಿಬೇಕು ಕೆಲಸ, ಯಾರು ನಿಲ್ಬಾರ್ದು ಸರ್. ಶುಭ ಕಾರ್ಯ ಗಡ್ಡಿ ಆಗ್ಬಾರ್ದು. ನಮ್ಮ ಕೈಲಿ ಆದಷ್ಟು ತಗೊಳ್ತೀವಿ, ಆಗಿಲ್ಲ ಅಂದ್ರೆ ಸ್ಟಾಪ್. ಯಾರಿಗೂ ನೀವು ಚಿಕ್ಕ ಆರ್ಡರ್ ಅಂದ್ಬಿಟ್ಟು ಯಾರಿಗೂ ನೀವು ಬಿಡಲ್ಲ, ನಿರಾಕರಿಸಿದ್ದಿಲ್ಲ? ಇಲ್ಲ ಇಲ್ಲ ಇಲ್ಲ. ಚಿಕ್ಕ ಆರ್ಡರ್ ದೊಡ್ಡವರು ನಡೀತಾ ಇರ್ಬೇಕು. ಯಾಕಂದ್ರೆ ಹುಡುಗರು ಕೆಲಸ ಮಾಡ್ತಾರೆ. ಹುಡುಗರು ನಮ್ಗೆ 300 ರೂಪಾಯಿ ಒಬ್ರು ಸಿಕ್ಕರೆ ಸಾಕು, ನಾವು ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಹುಡುಗರು. ಆತರ ಲಾಭ ತಗೊಬೇಕು, 1,000 ರೂಪಾಯಿ ತಗೊಬೇಕು ಅಂತೇನಿಲ್ಲ. ಇವತ್ತು ನಾನು ದೊಡ್ಡ ಆರ್ಡರ್ ಚಿಕ್ಕ ಆರ್ಡರ್ ಎಲ್ಲ ಮಾಡ್ತೀನಿ. ಈಗ ನೀವು ಸುಮಾರು ಚಪ್ರಗಳನ್ನ ಹಾಕ್ತಾ ಬಂದಿದ್ರ, ನಿಮ್ಗೆ ಜ್ಞಾಪಕ ಇರಂಗೆ, ನಿಮ್ಗೆ ಪರಿಚಯ ಗೊತ್ತಿದ್ದಂಗೆ ಯಾರ್ಯಾರ ಮನೆಗೆ ಚಪ್ರ ಹಾಕಿದ್ದೀರಾ? ತುಂಬಾ ಜನಗಳದ್ದು ಮಾಡಿದೀವಿ ನಾವು. ಹೀರೋಗಳದ್ದು ಮಾಡಿದೀವಿ, ಚಂದನ್ ಶೆಟ್ಟಿ ಅವ್ರದ್ದು ಮಾಡಿದೀವಿ, ಮತ್ತೆ ಶ್ರೀರಾಮುಲು ಮಿನಿಸ್ಟರ್, ಎಕ್ಸ್ ಮಿನಿಸ್ಟರ್ ಅವ್ರದ್ದು ಮಾಡಿದೀವಿ. ಈಗ ಡಿ.ಕೆ. ಶಿವಕುಮಾರ್ ರಿಲೇಷನ್ 100 ಅಡಿ ಚಪ್ರ ಮೊನ್ನೆ ಮಾಡಿದ್ದು. ಅದಾದ್ಮೇಲೆ ಚೆಲುವರಾಯ ಸ್ವಾಮಿ ಅವರು ಮಗದ್ದು ಅದು ಮಾಡಿದೀವಿ. ತುಂಬಾ ಜನಗಳು ಹೇಳ್ಬೇಕು ಅಂದ್ರೆ BBMP ಅವರು, ಇಂಜಿನಿಯರ್ಗಳು, ದೊಡ್ಡವ್ರದ್ದೆಲ್ಲ ಮಾಡಿದ್ವಿ. ತುಂಬಾ ದೊಡ್ಡದೆಲ್ಲ ಮಾಡಿದ್ವಿ. ಮತ್ತೆ ಒಂದು ಇದರಲ್ಲಿ ಅಂಬರೀಷ್ ಮನೆ ಮಾಡಿದ್ವಿ. ಅಂಬರೀಷ್ ಮನೆ ಕಟ್ಟಿದಲ್ಲ ಈಗ? ಅದಲ್ಲ, ಅಂಬರೀಷ್ ಮಗದು ಅಭಿಷೇಕ್ ಅಂಬರೀಷ್. ಅದೇ ಹೊಸ ಮನೆ ಕಟ್ಟಿದಲ್ಲ ಅವಾಗ? ಇಲ್ಲ, ಹಳೆ ಮನೆನೆ. ಹಳೆ ಮನೆ ಕಟ್ಟ ಅವ್ರ ಮದುವೆ ಆಯ್ತಲ್ಲ ಮೊನ್ನೆ ರೀಸೆಂಟ್ ಆಗಿ, ಅದಕ್ಕೆ ಮಾಡಿದ್ವಿ. ಅದಾದ್ಮೇಲೆ ತುಂಬಾ ಜನಕ್ಕೆ ಮಾಡಿದ್ವಿ ಸರ್. ನಮ್ಗೆ ಜ್ಞಾಪಕ ಇಲ್ಲ, ಕಮಿಷನರ್ಗಳ್ದೆಲ್ಲ ಮಾಡಿದ್ವಿ. ತುಂಬಾ ಮಾಡಿದ್ವಿ. ಈಗ ಕೆಲವರು ಸ್ವಾಮಿ ಮನೆಗೆ ಚಪ್ರ ಹಾಕಿದ್ವಿ ಅಂದ್ರೆ ಅದು 100 ಅಡಿ ಇತ್ತು ಚಪ್ರ. ಅದು ಇಲ್ಲ, ಚೆಲುವರಾಯ ಸ್ವಾಮಿ ಅವ್ರದ್ದು ಎಕ್ಸ್ಪೆಷಲಿ ಏನಂದ್ರೆ ಅದು 65 ಫೀಟ್ ಬರುತ್ತದೋ. ಅದರಲ್ಲಿ ನಾವು ಒಂದೇನಂದ್ರೆ ಅದರಲ್ಲಿ ಎತ್ತರ ಬಂದು 3 ಫ್ಲೋರ್ 8 ಅಂದ್ರೆ 28 ಫೀಟ್ ಅದು ಎತ್ತರ ಇತ್ತು. 28 ಫೀಟ್ ಅಂದ್ರೆ ಅದು ಅಸಾಧ್ಯ ಆಗಕ್ಕೆ. ಒಂದು ಚಪ್ರ 28 ಅಡಿ 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅಲ್ಲಿ ಮರ ಅಡ್ಡ ಇದೆ, ಅದು ಲೆಂತ್ ಮಾಡೋಕ್ಕಾಗಿಲ್ಲ. ಅದರಿಂದ ಅದನ್ನ ಏನಾದರೂ ಒಂದು ಹೊಸದಾಗಿ ಮಾಡ್ಬೇಕು ಅಂತೇಳಿ ಅದನ್ನ 28 ಅಡಿ ಎತ್ತರ ತಗೊಂಡೋಗಿ, ತುಂಬಾ ಎತ್ತರ, ಅಲ್ಲೇ ಎತ್ತಿ ನೋಡ್ಬೇಕು, ಕ್ಯಾಮ್ರಾಗ ಸಿಗಿದ್ರು ಅಂತ ಎತ್ತರ. ಇದು 100 ಅಡಿ ಚಪ್ರ ಹಾಕಿದಾಗ ಏನಾಯ್ತಂದ್ರೆ ನನ್ಗೆ ಎತ್ತರ ಸಿಗ್ಲಿಲ್ಲ, ಮೇಲ್ಗಡೆ ಕರೆಂಟ್ ವೈರ್ ಸಿಕ್ತು, ಉದ್ದ ಸಿಕ್ತು 100 ಅಡಿ, ಎತ್ತರ ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲೇ ಆದಷ್ಟು ಒಂದು ಕರೆಂಟ್ ವೈರ್ ಟಚ್ ಆಗೋ ಲೆವೆಲ್ಗೆ KB ಲೈನ್ ಆಫ್ ಮಾಡಿಸಿ ಅಲ್ಲಿ ಗಂಟ ತಗೊಂಡೋಗಿದೆ. ಇನ್ನೇನು ವೈರ್ಗೊಂದು ಅದಕ್ಕೂ ಒಂದು ಗೇಣಿತ್ತು ಅಷ್ಟೇ. ಇನ್ನೊಂದು ಸ್ವಲ್ಪ ಎತ್ತರ ಆಗಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋ, ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಆಸೆ ಅಂತೂ ತುಂಬಾ ಇದೆ. ದೊಡ್ಡ 100 ಅಡಿದು ಚಪ್ರ ಹಾಕಿದ್ದು ಅದಕ್ಕೆ ಏನ್ ಚಾರ್ಜ್ ಮಾಡಿರ್ತಾವು? ಅದಕ್ಕೆ 6 lakh ತಗೊಂಡಿದೆ ಸರ್. ಹೊಸ ಕೆಲಸ ಅದರಲ್ಲ, ನಾವು ಹೊಸ ಕೆಲಸಗಳಲ್ಲಿ ಕೆಲಸ ಜಾಸ್ತಿ, ಅದಕ್ಕೆಲ್ಲ ತುಂಬಾ ಕೆಲಸ ಜಾಸ್ತಿ ಬೇಕು, ಕೆಲಸಗಾರ ಜಾಸ್ತಿ ಬೇಕು, ಮೆಟೀರಿಯಲ್ ಕಾಸ್ಟು ತುಂಬಾ ಜಾಸ್ತಿ ಹಿಡಿಯುತ್ತೆ. ಬಟ್ ನಾವು ಹೊಸದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲಾಭ ನೋಡಕ್ಕಾಗಲ್ಲ ನಮ್ಗೆ. ಹೊಸದ್ ಮಾಡ್ಬೇಕು, ಹೆಸರು ಇರ್ಬೇಕು, ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಲಾಭ ಜಾಸ್ತಿ ಬೇಕಿಲ್ಲ ನಮ್ಗೆಲ್ಲ. ಕೂಲಿ ವರ್ಕೌಟ್ ಆಗಿ ನಮ್ಗೆ ಸಾಕು ಕೆಲಸ. ಕೆಲಸಗಾರರಿಗೆ ನಮ್ಗೆ ಕೂಲಿ ಇದೆಲ್ಲ ವರ್ಕೌಟ್ ಆದ್ರೆ ಸಾಕು ಸರ್. ಊಟ ತಿಂಡಿ ವ್ಯವಸ್ಥೆ ಆದ್ರೆ ಸಾಕು. ಈಗ ಬೆಂಗಳೂರಲ್ಲಿ ಅರಸು ಚಪ್ರ, ತೆಂಗಿನಕೆರೆ ಚಪ್ರ ಅಂದ್ರೆ ಬಹಳ ಫೇಮಸ್ ಆಗ್ಬಿಟ್ಟಿರುತ್ತೆ. ಹೌದು ಸರ್, SLV ಇವೆಂಟ್ ಪ್ಲಾನ್ ಅಂತ ನಮ್ಮ ಹೆಸರು, ಬಟ್ ಫೇಮಸ್. ಬೆಂಗಳೂರಲ್ಲಿ ಎಲ್ಲೋ ನಮ್ದು ವೆಬ್ಸೈಟ್ ಇದೆ, 5 ಸ್ಟಾರ್ ರೇಟಿಂಗ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ನಡೀತಿದೆ. ಚಪ್ರ ಹಾಕೋದು ಇದಕ್ಕೆ ಏನ್ ಹೆಸರು ಕೊಟ್ಟಿದ್ದೀರಾ ಅದಕ್ಕೆ? SLV ಇವೆಂಟ್ ಪ್ಲಾನರ್ ಅಂತ. SLV ಇವೆಂಟ್ ಪ್ಲಾನರ್, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇವೆಂಟ್ ಮ್ಯಾನೇಜರ್. ಆಮೇಲೆ ನಿಮ್ಗೆ ಈ ಚಪ್ರ ಹಾಕೋ ಕೆಲಸ ಎಲ್ಲ ಮಾಡಿದ್ರಿ, ಶುರು ಮಾಡ್ತಾ ಇದ್ರಿ. ಆಮೇಲೆ ನಿಮ್ಗೆ ಮುಂದೆ ಜೀವನದಲ್ಲಿ ಏನ್ ಸಾಧನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಆಸಕ್ತಿ ಇದೆ? ಜೀವನದಲ್ಲಿ ನನಗೆ ಸರ್ 4 ಜನಕ್ಕೆ ಒಳ್ಳೆ ಕೆಲಸ ಕೊಡ್ಬೇಕು, 4 ಜನ ಚೆನ್ನಾಗಿ ನೋಡ್ಕೊಬೇಕು. ಒಂದು ನನ್ನ ಕೆಲಸನೇ ಒಂದು ದೊಡ್ಡ ಲೆವೆಲ್ ತಗೊಂಡೋಗ್ಬೇಕು. ಈ ಡೆಕೋರೇಷನ್ ಅನ್ನೋದೇನಿದೆ ಇದನ್ನ ಒಂದು ಈ ಚಪ್ರದಲ್ಲೇ ನಮ್ಮ ಇಂಡಿಯಾ ಸಂಸ್ಕೃತಿನ ಒಂದು ದೊಡ್ಡ ಲೆವೆಲ್ ತಗೊಂಡೋಗ್ಬೇಕು. ಹಿಂದೂಗಳೆಲ್ಲ ಅವಾಗ ಚಪ್ರ ಅಂದ್ರೆ ಅವಾಗ ಹಳ್ಳಿಗಳ ಕಡೆ ಎಲ್ಲ 100 ಅಡಿ 200 ಅಡಿ ನಾವೀಗ ಅಂತೀವಷ್ಟೇ. ಅವ್ರು ರೋಡ್ಗಳಿಗೆ ಚಪ್ರ ಹಾಕೋರು, ನಮ್ಗೆ ಗೊತ್ತಿರೋ ಹಂಗೆ ಹಳ್ಳಿಗಳ ಕಡೆ. ನಾವೀಗ 100 ಅಡಿ ಅಂದ್ರೆ ದೊಡ್ಡದು ಅನ್ಕೊಳ್ತೀವಿ. ಅವಾಗೆಲ್ಲ ರಸ್ತೆ ಬಸ್ ಇಳಿದ್ರೇನೆ ಒಂದು 300 ಅಡಿ 400 ಅಡಿ 500 ಅಡಿ ಕಿಲೋಮೀಟರ್ ಗಟ್ಟಲೆ ಹಾಕೋರು. ಅವ್ರ ಮುಂದೆ ನಾವೇನೂ ಇಲ್ಲ, ಹಳ್ಳಿಯವ್ರ ಮುಂದೆ. ಬಟ್ ಆ ಸಂಸ್ಕೃತಿನ ಉಳಿಸಿ ಒಂದು ಹೊಸದಾಗಿ ನಮ್ಮ ಹಿಂದೂ ಸಂಸ್ಕೃತಿನ ದೊಡ್ಡತನಕ್ಕೆ ಯಾವ್ದಾನ ಒಂದು ಎಕ್ಸಿಬಿಷನ್ ತರ ತಗೊಂಡೋಗಿ, ಅಷ್ಟು ನನ್ನ ಆಸೆ ಇದೆ. ಹೈ ಲೆವೆಲ್ ತಗೊಂಡೋಗ್ಬೇಕು, ಹಳ್ಳಿ ಲೆವೆಲ್ ಅಲ್ಲಿ ಹಿಂದೂ ಸಂಸ್ಕೃತಿನ ದೊಡ್ಡ ಲೆವೆಲ್ ತಗೊಂಡೋಗ್ಬೇಕು ಅನ್ನೋ ಆಸೆ ಇದೆ. ಈಗ ನಿಮ್ಮ ಹತ್ರ ಒಂದು 100 ಜನ ಫಿಮೇಲ್ ಕೆಲಸಗಾರರು ಇದ್ದಾರೆ, 80 ಜನ ಮೇಲ್ ಕೆಲಸಗಾರರೆಲ್ಲ ಇದ್ದಾರೆ. 80 ಜನ ಇಲ್ಲ, ಹುಡುಗರೆಲ್ಲ ಇದ್ದಾರೆ 80 ಜನ ಅಲ್ಲ. ನನಗೆ 200 ಜನ ಬೇಕಂದ್ರು ನನ್ನ ಸಪೋರ್ಟ್ ಇದ್ದಾರೆ. ಬಟ್ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ನಮ್ದೆಲ್ಲ ಒಂದೇ, ನಮ್ಮಿಂದೆಲ್ಲ ಇವೆಂಟ್ ಅವರೆಲ್ಲ ನಾವು ಒಂಥರ ಅಣ್ತಂದಿರ್ತಾರೆ. ಯಾಕೆಂದ್ರೆ ನನಗೆ ಇವೆಂಟ್ ಅವರು ನನ್ನ ಊಟ ಇಲ್ದಿರೋ ಬೆಂಗಳೂರಲ್ಲಿ ಅವರೇ ನನ್ನ ಕೈ ಹಿಡಿದಿರೋದು.
ಅವ್ರು ಇವತ್ತು ನನ್ನ ಗರಿ ವರ್ಕಲ್ಲಿ ಎಲ್ರಿಗೂ ನಾನು ಹೋಲ್ಸೇಲ್ ಪ್ರೈಸ್, ನಾನು ಗರಿ ವರ್ಕಲ್ಲಿ ಎಲ್ಲಾ ತರ ಡಿಸೈನ್ ಮಾಡ್ತೀನಿ. ಬರೀ ಇವೆಂಟ್ ಅವ್ರಿಗೆ ಮಾತ್ರ ನಾನು ಸಪ್ಲೈ ಮಾಡೋದು, ಕಸ್ಟಮರ್ಗಳಿಗೆ ಯಾರಿಗೂ ಕೊಡಲ್ಲ. ಆ ಇವೆಂಟ್ ಅವ್ರಿಗೆ ಮಾತ್ರ ನನಗೇನು ಬಿದ್ದಿದೆ ಅದ್ರಲ್ಲಿ ₹1 ತರ ಮಾಡಿಕೊಂಡು ₹1 ₹2 ಮಾಡಿಕೊಂಡು ಸಪ್ಲೈ ಮಾಡ್ತೀನಿ. ಏನೇ ಡಿಸೈನ್ ಕೇಳಿ ಗರಿ ವರ್ಕಲ್ಲಿ ನಾನು ಇವೆಂಟ್ ಅವ್ರಿಗೆ ಮಾಡ್ಕೊಡ್ತೀನಿ. ಗರಿಲೆಲ್ಲ ತಮಿಳ್ನಾಡಿಂದ ತರಿಸ್ಕೊತೀರಾ? ತಮಿಳ್ನಾಡಿಂದ ತರಿಸ್ತೀನಿ ಸರ್. 90% ನಾನು ತಮಿಳ್ನಾಡಿಂದ ತರಿಸೋದು. ಇಲ್ಲಿ ಲಾರಿಲಿ ತರ್ತಾರೆ? ಲಾರಿಲಿ ತಗೊಂಡ್ಬರ್ತಾರೆ. ಒಂದ್ಸರಿ ಎಷ್ಟು ಗರಿ ತರಿಸ್ಕೊತೀರಿ? ಒಂದ್ಸಲಿ ಬಂದ್ರೆ ನನಗೆ 6,000 7,000 ಗರಿ ಬರುತ್ತೆ. ಅಷ್ಟೊಂದು ಬರುತ್ತೆ. ಅದು ಚೆನ್ನಾಗಿ ಸೇವೆ ಮಾಡಿ ಇಟ್ಕೊಂಡಿರ್ತಾರ ಅದನ್ನ. ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ? ಕಲರ್ ಚೇಂಜ್ ಎಲ್ಲ ಆಗಕ್ ಬಿಡಲ್ಲ, ಯಾಕೆಂದ್ರೆ ನಮ್ ಗರಿಗಳೆಲ್ಲ ಒಂದು 4 ದಿನ 5 ದಿನ ಮೇಲೆ ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವು ಯೂಸ್ ಮಾಡೋದೆಲ್ಲ ಸುಳಿ ಗರಿಗಳು. ನಾರ್ಮಲ್ ಚಪ್ರಗಳಿಗೆ ಸಿಂಪಲ್ ಚಪ್ರಗಳೆಲ್ಲ ಹಾಕ್ತೀವಲ್ವ, ಅದಕ್ಕೆಲ್ಲ ಹೆಂಗಂದಂಗಾಕ್ ನಡೆಯುತ್ತೆ. ನಮ್ದು ಡೆಕೋರೇಷನ್ ಚಪ್ರಗಳಿಗೆಲ್ಲ ಸುಳಿ ಗರಿನೇ ಬೇಕು. ಅದೆಲ್ಲ 4 ದಿನ ಆಯ್ತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗ್ಬಿಡುತ್ತೆ. ಫ್ರೆಶ್ ಆಗಿ ಎಷ್ಟು ಆರ್ಡರ್ ಇರುತ್ತೆ ಅಷ್ಟೇ ತರಿಸ್ಕೊಬೇಕು, ಖಾಲಿ ಮಾಡ್ತಾರೆ. ನಾನ್ ಹೋಗಿದ್ದ ಪರಿಸ್ಥಿತಿಲಿ ₹20 ಟ್ರೈನಲ್ಲಿ ಹೋಗಿ ಇವಾಗ ನಾನು ಅಲ್ಲಿ 4 ಮನೆ ಕಟ್ಟಿದ್ದೀನಿ, 8 ಗೋಡನ್ ಮಾಡಿದ್ದೀನಿ, ಒಂದು 100 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಆ ಮನೆ ಕಟ್ಬೇಕಾದ್ರೆ ಇಡೀ ಕರ್ನಾಟಕಕ್ಕೆ ನಾನು ಒಂದು ಹೆಲ್ಪ್ ಮಾಡಿದ್ದೀನಿ. ಮನೆ ಕಟ್ಬೇಕಾದ್ರೆ ನಾನು ಗೃಹಪ್ರವೇಶ ಮಾಡಿದ್ರೆ ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿತ್ತು ಎಲ್ರನ್ನೂ ಕರೆಸಿ. ಆ ಟೈಮ್ನಲ್ಲಿ ಏನಾಗಿತ್ತು, ನಮ್ದು ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು ಎಲ್ಲ ಬರಗಾಲ ಬಂದ್ಬಿಟ್ಟು, ಆ ಟೈಮಲ್ಲಿ ಅದನ್ನ ಮನೆಗೆ ತರಿಸಿರೋ ಐಟಮ್ಸ್, ಫುಡ್ ಐಟಮ್ಸ್, ಟೋಟಲ್ ಒಂದು 4 ಲಕ್ಷ ರೂಪಾಯಿ ಐಟಮ್ಸ್ ನಾನು ಅಲ್ಲೇ ಅಡುಗೆ ಮಾಡಿಸಿದ್ದೆ. ಗೃಹಪ್ರವೇಶಕ್ಕೆ ಯಾರು ಬರಬೇಡಿ, ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟಿದೆ, ನಮ್ಮ ಮನೆಗೆ ಯಾರು ಬರಬೇಡಿ, ನಮ್ಗೇನೋ ನಾವು ಕೊಡಬೇಕು ಅನ್ಸಿದ್ರೆ ಉತ್ತರ ಕರ್ನಾಟಕಕ್ಕೆ ಕೊಟ್ಬಿಡಿ, ಎಲ್ಲ ತಗೊಂಡೋಗಿ ಅಲ್ಲಿ ಮಾಡಿಸಿದ್ದೆ. ಯಾಕಂದ್ರೆ ಒಂದು ಹೆಲ್ಪ್ ಆಗುತ್ತೆ. ಇಲ್ಲಿ ಯಾರು ಹೊಟ್ಟೆ ತುಂಬಿದ್ರೆ ಊಟ ಹಾಕೋದ್ಕಿಂತ ಅಲ್ಲಾಗ್ಲಿ ಅಂತ ಒಂದು ಮಾಡಿಸಿದ್ದೆ. ಆ ಥರ ಹೆಲ್ಪ್ ಮಾಡೋದಿದ್ರೆ ಯಾರು ಬೇಕಾದ್ರೂ ಬರ್ಬೋದು. ಆಮೇಲೆ ಈಗ ನೀವು ಈ ಥರ ಕಷ್ಟಪಟ್ಟು ಬೆಳೆದ್ರಿ, ಮುಂದೆ ಬಂದ್ರಿ, ಇವತ್ತು ₹1,000 ಸಂಪಾದನೆ ಮಾಡ್ತಾ ಪೊಸಿಷನ್ ಬಂದ್ರಿ. ಇದೇ ಇರುತ್ತೆ ಕಷ್ಟಪಟ್ಕೊಂಡು ಇರತಕ್ಕಂಥ ಜನಗಳಿಗೆ ಏನು ಮುಂದಿನ ದಾರಿ ಗೊತ್ತಿರಕ್ಕಿಲ್ಲ. ಅವ್ರಿಗೆ ಅಪ್ಪ ಅಮ್ಮ ತೀರೋಗಿರ್ತಾರೆ, ಮಕ್ಕಳು ತಂದೆ ಅಪ್ಪ ಅಮ್ಮಂದಿರು ಬಡವರಿರ್ತಾರೆ. ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಏನಂದ್ರೆ ನಾನು ಬೆಂಗಳೂರು ಅಂತ ಹೇಳಲ್ಲ, ನಾನು ಕರ್ನಾಟಕ ಆಗಲಿ ಯಾವುದೇ ದೇಶ ಆಗಲಿ ಯಾವುದೇ ಊರಾಗಲಿ ಕಷ್ಟಪಡ್ತೀನಿ ಅಂತ ಬಂದವ್ರಿಗೆ, ಅವ್ರು ಓದಿರ್ಲಿ ಓದ್ದನೇ ಇರಲಿ, ಒಳ್ಳೆ ಮನ್ಸಿಟ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ಸ್ವಾಗತಿಸುತ್ತೆ ನಮ್ಮ ಲೋಕನೇ ಅಂತ ಹೇಳ್ಬೋದು. ನಾನು ಅಟ್ಲೀಸ್ಟ್ ನಾನು ಬೆಂಗಳೂರು ಬಗ್ಗೆ ಹೇಳ್ತೀನಿ. ನಾನು ₹20 ನಾನು ಬೆಂಗಳೂರಿಗೆ ಬಂದಾಗ ಇವತ್ತು ನಾನು ಇಷ್ಟೆಲ್ಲ ನನ್ನ ಹತ್ರ ಇದೆ ಅಂದ್ರೆ ನಾನು ಕಷ್ಟಪಡೋದೇ ಒಂದೇ ಕಾರಣನೇ, ಬೇರೆ ಏನೂ ಇಲ್ಲ. ಕಷ್ಟಪಡೋರು ಫಲ ಇದೆ. ಯಾಕೆಂದ್ರೆ ನಾನೊಂದು ಸಣ್ಣ ಇನ್ಸಿಡೆಂಟ್ ನಡೀತು ಸರ್, ಮೊನ್ನೆ ತಿಂಗಳಲ್ಲಿ ನಡೀತು. ನನಗೆ ಹುಡುಗರು ಬೇಕಿತ್ತು, ಹುಡುಗರು ಒಬ್ಬ ಹುಡುಗ ಕೈ ಕೊಟ್ಬಿಟ್ಟಿದ್ದ, ಇನ್ನೂ ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಮಾಡ್ಕೊಂಡು ರಜಾ ಹಾಕ್ಬಿಟ್ಟು ಹೊರಟೋದ. ಇನ್ನೂ ಹುಡುಗನು ಬೇಕು, ನಾನು ಆನ್ಲೈನಲ್ಲಿ ಬೇಕು ಅಂತ ಆಗ್ತದೆ. ಯಾರೋ ಒಬ್ಬ ಕರ್ನಾಟಕದವನು, ಉತ್ತರ ಕರ್ನಾಟಕದ ಹುಡುಗ ಒಬ್ಬ ಬಂದ್ಬಿಟ್ಟು ನೈಟ್ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ರಾತ್ರಿ ಬಂದ. ಅವನು ನನ್ನ ಕೈಯಾರ ನಾನೇ ಊಟ ಬಡಿಸಿದೆ. ಊಟ ಬಡಿಸಿ ರೂಮಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೂ 2 ಹುಡುಗರು ಮನ್ಗಿದ್ರಲ್ಲ, ಅವ್ರು ಮೊಬೈಲ್ ಕದ್ಕೊಂಡು ಹೊರಟೋಗ್ಬಿಡೋನು ಬೆಳಿಗ್ಗೆ. ಅವ್ನು ನನ್ನ ಹತ್ರ ಇದ್ದಿದ್ರೆ, ಆ ಹುಡುಗ ನನ್ನ ಹತ್ರ ಇದ್ದಿದ್ರೆ, ಆ ಮೊಬೈಲ್ ನೋಡಿ, ಅದು ಹಳೆ ಮೊಬೈಲ್, ಅದು ಮಾರಿದ್ರೆ ಒಂದು 2,000 ಬರ್ಬೋದು, 3,000 ಬರ್ಬೋದು. ಅವ್ನು ನನ್ನ ಹತ್ರ ಇದ್ದಿದ್ರೆ ತಿಂಗಳಲ್ಲಿ ಅವನಿಗೆ 30,000 ಸಂಬಳ ಕೊಟ್ಟು ಮೂಟೆ ಹಾಕಿ, ಅವ್ರು ಯಾರನ್ನ ಅವನು ಒಂದು ತಿಂಗಳ ಅಂತ ಕೆಲಸ ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಹುಷಾರಿಲ್ಲ ಅಂದ್ರೆ 50,000 ಕೊಡೋಣ ಅಂದ್ರೂ ಕೊಡ್ತಿದ್ದೆ. 3,000 ರೂಪಾಯಿ ಮೊಬೈಲ್ಗೆ ಆಸೆ ಬಿದ್ದು ಕತ್ಕೊಂಡು ಹೋದ. ಬಟ್ ಅದು 3 ದಿನದ ಬಾಳು. ಕಷ್ಟಪಡ್ತೀನಿ ಅಂತ ಬಂದ್ರೆ ನಮ್ಮ ಬೆಂಗಳೂರಲ್ಲಿ ಕಡಲೆಕಾಯಿ ಮಾರಿದ್ರು ಜೀವನ ಮಾಡೋದು. ಅದೇ ರೀತಿ ಕಷ್ಟಪಟ್ಕೊಂಡು ಯಾರೇ ಬರ್ಲಿ, ಕಷ್ಟಪಡ್ತೀನಿ ಅಂತ ಬಂದ್ರೆ ನಾವು ಬೆಂಗಳೂರು ಸ್ವಾಗತಿಸುತ್ತೆ. ಬೆಂಗಳೂರು ಅಂತ ಹೇಳ್ತಿಲ್ಲ, ಎಲ್ಲಾ ಊರು ಅಷ್ಟೇನೆ. ಯಾರು ನಮ್ ಹಿಡಿದು ಕತ್ತಿಡ್ ಆಚೆ ತಳ್ಳಲ್ಲ, ಅಂತೂ ತನ್ನ ಆಗ್ತಾರೆ. ಬಟ್ ಇಂಥವ್ರಿಂದ ಕೆಟ್ಟಸ್ ಅಷ್ಟೇ. ಆತರ ಯಾರು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಕೆಲಸ ಕಲ್ತ್ಕೊಂಡು ಮುಂದುವರಿರಿ, ಅದ್ಬಿಟ್ಟು ಏನನ್ನ ಕೆಲಸ ಮಾಡಿ. ಹೊಸ ಗುಡ್ಸರು ಒಂದ್ ಕೆಲ್ಸಾನೇ, ಅದು ದೊಡ್ಡ ಏನಿಲ್ಲಲ್ಲ, ಎಲ್ಲಾನು ಒಂದ್ ಕೆಲ್ಸಾನೇ. ಮಾರ್ಕೆಟ್ ಅಲ್ಲಿ ಇವತ್ತು ಮೂಟೆ ಹೊರ್ತಾರೆ. ನಮ್ಮ ಕಲಸಿಪಾಳ್ಯ, ನಮ್ಮ ಮಾರ್ಕೆಟ್ ಅಲ್ಲಿ, ನಮ್ಮ KR ಮಾರ್ಕೆಟ್ ಅಲ್ಲಿ ನಾನು ನಂಬೋದಿಲ್ಲ, ಮೂಟೆ ಹೊರ್ತಾರೆ. ಬೆಳಿಗ್ಗೆ ಹೊತ್ತು ಇದ್ ಮಾಡ್ತಾರೆ, 4 ರಿಂದ 9 ಗಂಟೆ ಒಳಗೆ 2,000 ರೂಪಾಯಿ ಒಬ್ಬ ಮೂಟೆ ಹೊರನ್ನು ದುಡಿತಾರೆ. ಬರೀ 20 ರೂಪಾಯಿ 30 ರೂಪಾಯಿ ಅಷ್ಟೇ ತೊಳೋದು, ಅಲ್ಲಿಂದಲ್ಗೆ ಬಟ್ ಕಷ್ಟ ಇದೆ. ಬಟ್ ಆ ಲೆಕ್ಕದಲ್ಲಿ ನೋಡಿದ್ರೆ ತಿಂಗಳಿಗೆ 60,000 ರೂಪಾಯಿ ಸಂಬಳ ಅವ್ರಿಗೆ ಯಾವ ಕಂಪ್ನಿಲಿ ಕೊಡ್ತಾರೆ? ಕಷ್ಟಪಡಿ, ಮೋಸ ಮಾಡ್ಬೇಡಿ. ನಿಮ್ಮ ಅನುಭವದಲ್ಲಿ, ಇಲ್ಲಿ ತನಕ ಅನುಭವದಲ್ಲಿ, ಮೈಸೂರಿಂದ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಿನಲ್ಲಿ ಕೆಲಸ ಇಲ್ಲದೆ ಇರ್ತಕ್ಕಂಥವ್ರು ಬದುಕಕ್ಕೆ ಅವಕಾಶಗಳು ಉಂಟಾ? ಹೇಗೆ? ತುಂಬಾ ಇದೆ. ಯಾವ ಕೆಲಸ ಮಾಡ್ಬೋದು, ಹೇಗೆ ಮಾಡ್ಬೋದು? ಎಲ್ಲ ಕೆಲಸ ಮಾಡ್ಬೋದು. ಈಗ ಮಾರ್ಕೆಟ್ ಅಲ್ಲಿ ಮೂಟೆ ಹೊರೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಕೆಲಸನೂ ಸಣ್ಣ ಸೊಪ್ಪು ಮಾರ್ಕೊಂಡ್ ಬದುಕ್ಬೋದು. ಬೆಂಗಳೂರಿಗೆ ಬಂದವ್ರನ್ನ ಕೈ ಹಿಡಿದು ಯಾವತ್ತೂ ನಮ್ ತಳ್ಳಿಲ್ಲ. ಬೆಂಗಳೂರು ಸಮುದ್ರ, ನಿನಗೆ ಏನನ ಮಾಡ್ಕೊಂಡು ಬದುಕು. ಸಮುದ್ರದಲ್ಲಿ ಹೆಂಗೆ ಮೀನ್ ಹಿಡಿಯಕ್ ಹೋದ್ರೆ ಒಂದು ಗಾಳ ಹಾಕಿದ್ರೆ 1 ಮೀನ್ ಸಿಗುತ್ತೆ, ಒಂದ್ ಸಣ್ಣ ಬುಟ್ಟಿಲಿ ಹಿಡಿದ್ರೆ 100 ಮೀನ್ ಸಿಗುತ್ತೆ. ನೀನ್ ಬೋಟೆ ತಗೊಂಡ್ ಹೋಗ್ತೀನಿ ಅಂದ್ರೆ 1000 ಮೀನ್ ಸಿಗುತ್ತೆ. ಆ ತರ ಬೆಂಗಳೂರು ಸಮುದ್ರ, ಯಾರನ್ನೂ ಕೈ ಬಿಡಲ್ಲ, ಯಾರನ್ನೂ ಕೈ ಹಿಡಿದು ಬಾ ಅಂತಾನು ಕರೆಯಲ್ಲ. ಬರ್ಬೋದು, ಹೋಗ್ಬೋದು. ಅದೇ ಪ್ರಾಮಾಣಿಕತೆಯಿಂದ ಇರ್ಬೇಕು. ಪ್ರಾಮಾಣಿಕತೆಯಿಂದ ಇದ್ದಷ್ಟು ಒಳ್ಳೇದು. ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು, ಕಷ್ಟಪಡ್ಬೇಕು, ಇದ್ದಷ್ಟು ಒಳ್ಳೇದು. ಯಾಕೆಂದ್ರೆ ಬರೋನೇ ಕರೆಕ್ಟ್ ಆಗಿದ್ರೆ
ಅವ್ನ ಪಕ್ಕದಲ್ಲಿರೋ ಕರೆಕ್ಟ್ ಆಗಿರ್ತಾನೆ, ಬರೋನ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಅದನ್ನೇ ಕಲಿತಾನೆ. ಒಳ್ಳೆಯವನು ಕೂಡ ಕೆಟ್ಟವರಾಗೋ ಪರಿಸ್ಥಿತಿ ಇದೆ. ಬಟ್ ಬೆಂಗಳೂರು ಚೆನ್ನಾಗಿದೆ ಸರ್, ಇವಾಗೆಲ್ಲ ಬೆಂಗಳೂರು ತುಂಬಾ ಚೆನ್ನಾಗಿದೆ. ಶೇಖರ್ ಅವರೇ, ನೀವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ಕಷ್ಟಪಟ್ಟು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಗರಿ ಬಿಸ್ನೆಸ್ ಮಾಡ್ಕೊಂಡು ಇಲ್ಲಿ ತನಕ ತಾವು ಮುಂದುವರಿದ್ರ, ಈ ವೃತ್ತಿ ನಿಮಗೆ ಮನಸ್ಸಿಗೆ ಸಂತೋಷ ಕೊಟ್ಟಿದೆ, ಹೇಗೆ ಕೊಟ್ಟಿದೆ, ತೃಪ್ತಿ ಕೊಟ್ಟಿದ್ಯಾ, ಹೇಗೆ? ತುಂಬಾ ಖುಷಿ ಕೊಟ್ಟಿದೆ ಸರ್. ಒಂದು ಏನಂದ್ರೆ ನಮ್ಮ ಇವೆಂಟ್ ಅವ್ರಿಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ತುಂಬಾ ಕಷ್ಟಪಡ್ತಾರೆ. ಏನಂದ್ರೆ ನಮ್ಮಷ್ಟು ಟೆನ್ಷನ್ ಕೆಲಸ ಯಾವುದೂ ಇಲ್ಲ, ನಮ್ಮಷ್ಟು ಖುಷಿ ಕೆಲಸನೂ ಯಾವುದೂ ಇಲ್ಲ. ಟೆನ್ಷನ್ ಅಂದ್ರೆ ಹೆಂಗೆ ಗೊತ್ತಾ ಸರ್, ಯಾವ್ದಾದ್ರು ಮದುವೆ ಒಪ್ಕೊಂಡಿರ್ತೀವಿ, ಟೈಮ್ ಕೊಡ್ಬೇಕು. ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತೀವಿ, ಮನೆಯಲ್ಲಿ ಸಾವಾಗಿದ್ರು ಅದು ಏನಂದ್ರೆ ಆ ಕಡೆ ಗಮನ ಕೊಡ್ಬೇಕು. ಯಾಕಂದ್ರೆ ಸಾವಾಗಿದೆ ನಮ್ಮ ಮನೆಯಲ್ಲಿ, ನಾ ಇಲ್ಲಿದ್ದೀನಿ ಅಂದ್ರೆ ಮುಹೂರ್ತ ನಿಲ್ಸಕ್ಕಾಗಲ್ಲ. ಆಮೇಲೆ ಕಸ್ಟಮರ್ನ ಉತ್ತರ ಕೊಡಕ್ಕಾಗಲ್ಲ. ನಮ್ಮಲ್ಲಿ ಸಾವಾಗ್ಬಿಟ್ಟಿದ್ವಿ, ಬರಕ್ಕಾಗ್ತಿಲ್ಲ, ಆಗಲ್ಲ. ಯಾಕಂದ್ರೆ ನಮ್ಮಿಂದ 100 ಜನ ಹುಡುಗರು ಇರ್ಬೋದು, ನಮ್ಮ ಮೈಂಡ್ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಒಂದು ಫಂಕ್ಷನ್ ಮಾಡಕ್ಕಾಗಲ್ಲ. ನಮ್ಮ ಎಲ್ಲಾ ಇವೆಂಟ್ ಸಹೋದರರು ಹೆಂಗ್ ಗೊತ್ತಾ, ಎಲ್ರು ಅಷ್ಟೇ ಟೆನ್ಷನ್ ಇರ್ತಾರೆ, ಎಲ್ರದ್ದು ಅಷ್ಟೇ ಟೆನ್ಷನ್. ನಾನು ಒಬ್ಬನೇ ಅಂತ ಹೇಳ್ತಿಲ್ಲ, ನಾನು 1000 ಜನ ಇವೆಂಟ್ ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ. ನನಗೆ ಅವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅದಕ್ಕೆ ಹತ್ತರಷ್ಟು ಟೆನ್ಷನ್ ನನಗಿರುತ್ತೆ. ಬಟ್ ಅವ್ರಿಗೆ ಇದೆಯಲ್ಲ ಟೆನ್ಷನ್ನು, ಆ ಟೈಮ್ಗೆ ಆಗ್ಬೇಕು. ಮುಹೂರ್ತ ಅಂದ್ರೆ 5 ಗಂಟೆ 20 ನಿಮಿಷಕ್ಕೆ, ಮುಹೂರ್ತ ಅಂದ್ರೆ 5 ಗಂಟೆ 20 ನಿಮಿಷಕ್ಕೆ ಇರ್ಬೇಕು. ಎಲ್ಲೋ ಆಕ್ಸಿಡೆಂಟ್ ಆಗೋಯ್ತು, ಏನೋ ಆಗೋಯ್ತು ಅಂದ್ರೆ ನಿಲ್ಲಂಗಿಲ್ಲ. ಇಷ್ಟು ಟೆನ್ಷನ್ ಕೆಲಸ ಅಂದ್ರೆ ನಮ್ದೆ. ಕೂಲಾಗಿ ಮಾಡ್ಬೇಕು. BP ಇದೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅದರಷ್ಟು ಖುಷಿ ಇದೆಯಲ್ಲ, ಅದೆಲ್ಲ ಮುಗಿದ ಮೇಲೆ ಒಂದು ಖುಷಿ ಆಗುತ್ತಲ್ಲ, ಅಷ್ಟು ಅದು ಒಂಥರ ಸ್ವರ್ಗ. ಅವಶ್ಯಕತೆ ಅದೆಲ್ಲ ಮುಗಿದ ಮೇಲೆ ಗಂಡು ಹೆಣ್ಣು ನೋಡ್ತಿದ್ದಾಗ ಆ ಖುಷಿನೇ ಬೇರೆ. ಬಟ್ ಅದಕ್ಕೋಸ್ಕರ ಎಷ್ಟೇ ಕಷ್ಟಪಟ್ರು ತೊಂದರೆ ಇಲ್ಲ, ಅದೊಂದಾಗ. ತಾವೀಗ ಬೆಂಗಳೂರಿಗೆ ಹೋಗ್ಬಿಟ್ಟು ಯಶಸ್ವಿ ಉದ್ಯಮಿದಾರರಾಗಿದ್ದೀರಿ, 100 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ನೀವೊಂದು ಆದರ್ಶವಾಗಿರ್ತಕ್ಕಂಥ ಜೀವನ ನಿಮ್ದು ಈಗ, ಹೌದಾನೆ? ಆ ಥರದೆಲ್ಲ ದೊಡ್ಡವನಲ್ಲ ಸರ್. ಅಲ್ಲ, ಏನೋ ನನ್ನ ಕೆಲಸನ ನಮ್ಮ ಜನ ಒಪ್ಕೊಂಡಿದ್ದಾರೆ, ನನಗೆ ಅದೊಂದು ಖುಷಿ. ನನ್ಗೆ ಅವ್ರಿರೋ ಗಂಟ ನಾವು ಅಷ್ಟೇ. ಅವರು ಒಟ್ಟಲ್ಲಿ ಅವ್ರ ಮನ್ಸಿಗೆ ತೃಪ್ತಿ ಆಗೋ ತರ ನಮ್ಗೆ ಏನಾದ್ರು ಒಂದು ಹೊಸಾದ್ ಕೊಡೋದು ಅಂತ ನನ್ನ ಆಸೆ. ಈಗ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ಬೇಕು ಅಂತ ಏನಿಲ್ಲ, ಇಲ್ಲ ಸಣ್ಣ ಕೆಲಸ ಆಗಲಿ, ಸಣ್ಣ ಕೆಲಸ. ನಮ್ಮಲ್ಲಿ ಯಾವತ್ತೋ ಒಂದು ಕೆಲಸ ನಡೀತಿರುತ್ತೆ, ಸಣ್ಣ ಹೆಣ್ಮಕ್ಳಿಗೆ ಕೆಲಸ ಕೊಡ್ತಿರ್ತೀವಿ. ಪಾರ್ಟ್ ಟೈಮ್ ಅವರು ಕೆಲವರು ಮಾಡ್ತಾರೆ, ಓದಿರೋರು ನಮ್ಮ ಹತ್ರ ಮಾಡ್ತಾರೆ, ಫುಲ್ ಟೈಮ್ ಮಾಡೋರು ಮಾಡ್ತಾರೆ. ಅವ್ರು ಕೈ ತುಂಬಾ ಕೆಲಸ ಕೊಡ್ಬೇಕು. ನನ್ ಕೆಲಸ ಸಾಕು, ನೈಟ್ ಅಂಡ್ ಡೇ ಕೆಲಸ. ನಾನು ರಾತ್ರಿ ಬೆಳಿಗ್ಗೆ 4 ಗಂಟೆಗೆ ನಾನು ಇದ್ರೆ ರಾತ್ರಿ 12 ಗಂಟೆ ಆಗುತ್ತೆ ಮಲಗಕ್ಕೆ. ಎಲ್ಲರೂ ಕೆಲಸ ಕೊಟ್ಟು ಎಲ್ಲರೂ ಪಾರ್ಸಲ್ ಮಾಡಿ ಸಪ್ಲೈ ಮಾಡಿ ಮಲಗ 12 ಗಂಟೆ ಆಗುತ್ತೆ. ಡೈಲಿ 4 ಅವರ್ ನಿದ್ದೆ ಇರುತ್ತೆ. ಬಟ್ ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಬೇಕು, ಕ್ಲೀನಿಂಗ್ ಮಾಡಿಸ್ಬೇಕು, ಎಲ್ಲ ಮಾಡಿ 4 ಅವರ್ ನಿದ್ದೆ ಇರುತ್ತೆ. ಬಟ್ ತುಂಬಾ ತೃಪ್ತಿಯಾಗಿ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ. ಸುಮಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಮನಸ್ಸಿಗೆ ಹೇಗನ್ಸುತ್ತೆ? ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಿಮ್ ಕೈ ಕೆಳಗೆ ಸುಮಾರು 200 ಜನ ಕೆಲಸ ಮಾಡ್ತಾರೆ. ಕೈ ಕೆಳಗಡೆ ಇರೋದು ಇದಾರೆ ಅನ್ನೋದಕ್ಕಿಂತ ಅವರಿಂದ ನಾವು ಅನ್ಕೊಬೇಕು. ಇರ್ಲಿ, ಅವ್ರಿಲ್ಲ ಅಂದ್ರೆ ನಾವಿಲ್ಲ. ನೀವಿದ್ರೆ ಕೆಲಸಗಾರಲ್ವಾ, ನೀವು ಕೆಲಸ ಏನೇನ ಟೆನ್ಷನ್ ತಗೊಂಡ್ರು, ನನ್ನಲ್ಲಿ ಇರೋ ಹೆಣ್ಮಕ್ಳಾಗ್ಲಿ ನಮ್ಮ ಹುಡುಗರಾಗ್ಲಿ, ನಾನು ಎಷ್ಟೇ ಟೆನ್ಷನ್ ತಗೊಂಡ್ರು ನಾನು ಅವ್ರ ಮೇಲೆ ಕೂಗಾಡ್ತೀನಿ. ಅವರೆಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ತಾವೀಗ ಒಂದು ಹೊಸದಾಗಿರ್ತಕ್ಕಂಥ ಒಂದು ತೆಂಗಿನ ಗರಿ ಬಿಸ್ನೆಸ್ ಮಾಡ್ಕೊಂಡು ಅದರಲ್ಲಿ ಯಶಸ್ವಿ ಉದ್ಯಮಿದಾರರಾಗಿದ್ದೀರಾ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತೊಂದು ತಮ್ಮ ಒಂದು ಪರಿಚಯ, ಅವ್ರಿಗೊಂದು ಪಾಠ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಜೀವನದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥವ್ರು, ಅಪ್ಪ ಅಮ್ಮ ಇದ್ದವರು, ಬಡವರು ಇದ್ದಾರ, ಅವ್ರು ಇವರನ್ನ ಮಾರ್ಗದರ್ಶಕರಾಗಿ ಪಡ್ಕೊಂಡು ನೀವು ಜೀವನದಲ್ಲಿ ಕಷ್ಟಪಟ್ಟು ಪ್ರಾಮಾಣಿಕತೆ ದುಡಿದು ಮುಂದೆ ಬಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮ್ಮ ಶೇಖರ್ ಅವರು ನಡೆದು ಬಂದ ದಾರಿಯನ್ನು ನಮಗೆ ತಿಳಿಕೊಟ್ಟಿದ್ದೀನಿ. ಆ ವೀಕ್ಷಕರಿಗೆ ಇದರಿಂದ ಪ್ರೇರಿತರಾಗಿ ಯಾರಾದರೂ ಮುಂದೆ ಬಂದಿದೆ ಈ ಒಂದು ಸಂದರ್ಶನ ಮಾಡೋದಕ್ಕೂ ಸಾರ್ಥಕವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಶೇಖರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
ಶೇಖರ್ ಅವರು ತೆಂಗಿನ ಮರದ ಗರಿಯಿಂದನೇ ಅವರು ಉದ್ಯೋಗ ಕಂಡುಕೊಂಡು ಯಶಸ್ವಿಯಾಗಿರೋದ್ರಿಂದ ಅವರು ಅವರ ಎಡತೋಳಿನ ಮೇಲೆ ತೆಂಗಿನ ಮರದ ಅಚ್ಚೆಯನ್ನು ಹಾಕಿಸಿಕೊಂಡಿದ್ದಾರೆ. ಇದರ ಮುಖಾಂತರ ಅವರು ಒಂದು ಆದರ್ಶವನ್ನು ಅವರು ಪಾಲಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಯಾರು ಜೀವನಕ್ಕೆ ಮುಂದುವರೆ ಅವಕಾಶ ಮಾಡಿಕೊಟ್ರೋ ಅಂಥವರ ಒಂದು ಸಂಕೇತವಾಗಿ ಅಚ್ಚೆಯನ್ನು ಹಾಕಿಸಿಕೊಂಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ.